Glory to your name, hallelujah. Mukti dilaye Yeshu naam, shanti dilaye na Yeshu naam. अवगा क्रूस पर अपना खून बहाया, बोलिए क्रूस पर अपना खून बहाया, सारा चुकाया दाम, सारा चुकाया बोलो मुक्ति दिलाए पापों को मिटाने, हम सबके पापों को मिटाने यीशु हुआ बलिदान, यीशु हुआ बलिदान। थैंक यू ಬಂತ್ ಹಾಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನು ಒಳ್ಳೆಯವನು. ಇವತ್ತು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ನಿಮಗಿದೆ. ಒಂದು ಅಸಂಭವವಾದಂಥ ಕೇಸ್ ಇದು. ಭಾರತ ದೇಶದಲ್ಲಿ, ಭಾರತದ ಇತಿಹಾಸದಲ್ಲಿ ಮೊದಲನೇ ಸಾರಿ ಜರುಗಿರ್ತಕ್ಕಂಥ ಒಂದು ಕೇಸ್. ಥ್ಯಾಂಕ್ ಯು ವೆರಿ ಮಚ್. ಉಪಕಾರ ಎಂದಿಗೂ ಮರೆಯುವುದಿಲ್ಲ. ಮೊದಲನೇ ಸಾರಿ ನಡೆದಿರ್ತಕ್ಕಂಥ ಕೇಸ್ ಇದು. ದಯಮಾಡಿ ಕೇಳಿಸ್ಕೊಳ್ತೀರಿ. ಇಂಟ್ರೆಸ್ಟಿಂಗ್ ಕೇಸ್ ಇದು. ಅಪರೂಪವಾಗಿ ಬರ್ತಕ್ಕಂಥ ಒಂದು ಮೆಡಿಕಲ್ ಕೇಸ್ ಇದು. ಥ್ಯಾಲಸೀಮಿಯಾ. ಯಾವಾಗ ಕೇಳಿದ್ರೆ ಥ್ಯಾಲಸೀಮಿಯಾ? ಹಲೋ, ಕೇಳಿದ್ರ ನೀವು? ಥ್ಯಾಲಸೀಮಿಯಾ ಎಂಬ ರೋಗದಿಂದ ಒಂದು ಮಗು ಅಲ್ಲಾಡ್ತಾ ಇತ್ತು. ಈ ಥ್ಯಾಲಸೀಮಿಯಾ ರೋಗ ಅಪರೂಪವಾದಂಥ ರೋಗ ಇದು. ಈ ರೋಗದಿಂದ ಏನಾಗ್ತದೆ ಗೊತ್ತಿದೆ? ಗೊತ್ತಾದ್ರೆ ಬೇಡ. ಹಲ್ಲೆಲೂಯಾ. ಈ ಲೋಕದಲ್ಲಿ ಇದ್ದೀರಾ? ಹಲ್ಲೆಲೂಯಾ. ಈ ಥ್ಯಾಲಸೀಮಿಯಾ ಎಂಬ ರೋಗ ಏನಂತ ಹೇಳಿದ್ರೆ, ಇದು ದೇಹದಲ್ಲಿ ಮನುಷ್ಯನ ಹಿಮೋಗ್ಲೋಬಿನ್, ರಕ್ತದಲ್ಲಿರ್ತಕ್ಕಂಥ HB ಹಿಮೋಗ್ಲೋಬಿನ್ ಅನ್ನು ಬಹಳ ಬೇಗನೆ ಕಡಿಮೆ ಮಾಡಿ ಆ ಆಕ್ಸಿಜನ್, ಅಂದರೆ ಆಕ್ಸಿಜನ್ಗೆ ಕನ್ನಡದಲ್ಲಿ ಏನಂತಾರೆ? ಆಮ್ಲಜನಕ. ಆಕ್ಸಿಜನ್ ಹೊತ್ತುಕೊಂಡು ಹೋಗ್ತಾ ಇರ್ತದೆ. ಈ ರಕ್ತದಲ್ಲಿ ಆಕ್ಸಿಜನ್ ಹೊತ್ತುಕೊಂಡು ಹೋಗತಕ್ಕಂಥ ಈ ಆಮ್ಲಜನಕವನ್ನು ಈ HB ಹಿಮೋಗ್ಲೋಬಿನ್ ಪರಿಪೂರ್ಣವಾಗಿ ರೆಡ್ಯೂಸ್ ಮಾಡಿಬಿಡ್ತದೆ. ಇದು ಬಹು ಡೇಂಜರಸ್ ಡಿಸೀಸ್. ಎಂಥದ್ದು? ಮರಣಕರವಾದ. ಇದು ತನ್ನ ಮಗುಗೆ, ಇದು ಭಾರತದಲ್ಲಿ ಆಗಿರ್ತಕ್ಕಂಥ ಮೊಟ್ಟ ಮೊದಲಾದಂಥ ಒಂದು ಅಪರೂಪವಾದಂಥ ಕೇಸ್ ಇದು. ಇದಕ್ಕೆ ಏನಿಲ್ಲ, ಔಷಧವಿಲ್ಲ, ಸ್ವಸ್ಥತೆ ಇಲ್ಲ. ಇದರ ನಿಮಿತ್ತ ಅವರು ಕೇಳಿದರೆ ನೀವು ಹೆದರ್ತೀರಿ, ಇಂಥ ರೋಗನೂ ಇದೆಯಾ ಈ ಲೋಕದಲ್ಲಿ ಎಂಬುದಾಗಿ. ಎಲ್ಲರೂ ಹೇಳ್ತೀರ ಅಲ್ಲಲ್ವಿಯಾ? ಎಲ್ಲರಿಗೂ ಈ ರೋಗ, ಇಂಥ ರೋಗಗಳಿಂದ ಸ್ವಸ್ಥತೆ ಆಗಲಿ ಎಂಬುದಾಗಿ ನನ್ನ ಹಾರೈಕೆ. ಎಲ್ಲರೂ ಹೇಳ್ತೀರ ಅಲ್ವಿಯಾ? ಗಂಭೀರವಾಗಿ ಹೇಳ್ತೀರಲ್ವಿಯಾ? ಸೊ ಈಗ ಏನಾಯಿತು, ಈ ಥ್ಯಾಲಸೀಮಿಯಾ ಎಂಬ ರೋಗದಿಂದ ಬಳಲುತ್ತಿರ್ತಕ್ಕಂಥ ಒಂದು ಚಿಕ್ಕ ಕೂಸು ಸುಮಾರು 6 ವರ್ಷವರೆಗೂ ಅದು ಬಳಲುತ್ತಾ ಇತ್ತು ಆ ಮಗು. ಆದರೆ ಭಾಳ ಜಾಗ್ರತೆಯಿಂದ ಕೇಳ್ಕೊತೀರಿ. ಪ್ರತಿ ತಿಂಗಳಕ್ಕೆ 22 ದಿವಸ ನಂತರ ಅಥವಾ 1 ತಿಂಗಳದ ಒಳಗೆ ಮಗುಗೆ 400 ml ಬ್ಲಡ್ಡನ್ನು ಏರಿಸಲೇಬೇಕು. ಪ್ರತಿ ತಿಂಗಳ 400 ml ಬ್ಲಡ್ಡನ್ನು ಏರಿಸಲೇಬೇಕು. ಈ ತಂದೆ ತಾಯಿಗಳು ಪಟ್ಟ ಅವಸ್ಥೆ ಅಷ್ಟಿಷ್ಟಲ್ಲ. ಅದು ತಂದೆ ತಾಯಿಗಳಿಗೆ ಗೊತ್ತಿರ್ತದೆ ಬ್ರದರಾನು. ಇದು ಅಹಮದಾಬಾದ್ನಲ್ಲಿ ನಡೆದಿರ್ತಕ್ಕಂಥ, ಗುಜರಾತ್ ಅಹಮದಾಬಾದ್ನಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಇದು. ಗಂಭೀರವಾಗಿ ಹೇಳ್ತಿರಲ್ವಿಯಾ? ಈ ಮಗು ಥ್ಯಾಲಸೀಮಿಯಾ ಎಂಬ ರೋಗ ನೋಡ್ರಿ, ಎಷ್ಟು ತಿಂಗಳಕ್ಕೆ? 1 ತಿಂಗಳಕ್ಕೆ 400 ml ಬ್ಲಡ್ ಅನ್ನು ಏರಿಸಬೇಕು. ಯಾರಿಗೆ? ಆ ಮಗುಗೆ. 6 ವರ್ಷದಲ್ಲಿ ಆ ಮಗು 80 ಸಾರಿ ಅವಳು ಆ ಮಗುಗೆ ಬ್ಲಡ್ ಏರಿಸಿದ್ರಂತೆ. ನಮಗೆ ಒಂದು ಇಂಜೆಕ್ಷನ್ ಕೊಟ್ಟರೆ ಮತ್ತು 3 ವರ್ಷ ಮಟ್ಟ ಆ ಇಂಜೆಕ್ಷನ್ ಕೋಳಿಗೆ ಹೋಗುದಿಲ್ಲ, ನಾವು ಆಸ್ಪತ್ರೆಗೆ ಹೋಗುದಿಲ್ಲ. ಅಲ್ಲೆಲ್ಲಯ್ಯ, ದೊಡ್ಡ ಕೊಡ ಇದ್ದಂಗೆ ಅದಾನೆ. ಅವನಿಗೆ ಇಂಜೆಕ್ಷನ್ ಕೊಡಾಕತ್ತಿದ್ರೆ ಸಣ್ಣ ಮಗು ಹತ್ತಂಗಳಾಗತ್ತಾನ. ಅಯ್ಯೋ ಅಂತ ಅವನು ಅಲ್ಲೊಂದು ನೋಡಿ ಪಾಪ ಎಲ್ಲ ಜನ ಬಂದರು. ಆ ಇಂಜೆಕ್ಷನ್ ಹಿಡಿದು ಅವ್ರಿಗೆ ಇಂಜೆಕ್ಷನ್ ಆಗತ್ತಾರೆ ಅವನಿಗೆ.
ಕೆಲವು ಜನರಿಗೆ ಇಂಜೆಕ್ಷನ್ ಅಂದರೆ ಅಷ್ಟೇ ಹೆದರಿಕೆ. ಆದರೆ ಇಲ್ಲಿ ಈ ಥೆಲಸಿಮಿಯಾ ಎಂಬ ರೋಗದಿಂದ ಬಳಲುತ್ತಿರ್ತಕ್ಕಂಥ ಈ ಮಗುಗೆ 80 ಸಾರಿ ರಕ್ತವನ್ನು ಏರಿಸಿದ್ರಂತೆ. ಬ್ಲಡ್ ಅನ್ನು ಏರಿಸ್ತಾ ಇದ್ರಂತೆ. ತಾಯಿ ತಂದೆಗಳಿಗೆ ಪ್ರತಿ ತಿಂಗಳ ಒಂದು ಬ್ಲಡ್ ಬಾಟಲ್ ತಗೋಬೇಕಾದ್ರೆ ಆ ತಾಯಿ ತಂದೆಗಳಿಗೆ ಪಟ್ಟ ಅವಸ್ಥೆ ಅಂತ ಇಂಥದಲ್ಲ, ಸಾಕಾಯ್ತಂತೆ ಅವರಿಗೆ. ಡಾಕ್ಟರ್ ಅವ್ರಿಗೆ ಒಂದು ಅಡ್ವೈಸ್ ಮಾಡಿದರು, ಈ ರೋಗಕ್ಕೆ ಒಂದೇ ಒಂದು ಪರಿಹಾರ ಹೊಸದಾಗಿ ಆವಿಷ್ಕಾರ ಮಾಡಲಾಗಿತ್ತು. ಅದೇನೆಂದರೆ, ಈ ಥೆಲಸಿಮಿಯಾ ಎಂಬ ರೋಗದಿಂದ ಬಾಧಿತನಾಗಿರುವ ಈ ಹುಡುಗನಿಗೆ ಅವನ HLA ಅವನ ದೇಹದಲ್ಲಿರ್ತಕ್ಕಂಥ HLA ಎಂಬ ಆ ರಕ್ತದಿಂದ ರಸವು ಮ್ಯಾಚ್ ಆಗಿದ್ರೆ ಆ ಒಂದು ಮ್ಯಾಚ್ ಆಗಿರ್ತಕ್ಕಂಥ ವ್ಯಕ್ತಿಯ ಹಲೋ ಒಳಗೆ ಎಲುಬಿನಲ್ಲಿ ಇರ್ತದಲ್ಲ, ಎಲುಬಿನಲ್ಲಿ ಏನಿರ್ತದೆ, ಎಲುಬಿನಲ್ಲಿ ತೆಲುಗಿನಲ್ಲಿ ಹೇಳಿದ್ರೆ ಭಾಳ ಅಸಹ್ಯವಾಗಿರ್ತದೆ. ಅಲ್ಲಿಯ ಎಲುಬಿನ ಒಳಗೆ ಏನಿರ್ತದೆ, ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಮ್ಯಾರೋ ಅಂತ ಹೇಳ್ತಾರೆ, ಕನ್ನಡದಲ್ಲಿ ಏನಂತಾರೆ, ಎಲುಬು ಒಳಗಿರ್ತದೆ ಮಜ್ಜೆ, ಏನಂತಾರೆ ಕೀಲು ಮಜ್ಜೆಗಳು. ಎಲುಬು ಒಳಗಿರ್ತದಲ್ಲ, ಒಂದು ಎಲುಬೊಳಗೆ ಒಳಗಿರ್ತಲ್ಲ ಮಸ್ಕಾಂಗೆ, ಅದು ಮಜ್ಜೆ ಅಂತಾರೆ ಅದಕ್ಕೆ. ಆ ಮಜ್ಜೆ ಇಂಗ್ಲೀಷಲ್ಲಿ ಬೋನ್ ಮ್ಯಾರೋ ಅಂತ ಹೇಳ್ತಾರೆ. ಆ ಬೋನ್ ಮ್ಯಾರೋವನ್ನು ತೆಗೆದು, ಒಳಗಿನ ಬೋನ್ ಮ್ಯಾರೋನ್ನು ತೆಗೆದು ಮತ್ತು ಈ ಮಗುಗೆ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು. ಯಾವುದು? ಈ 6 ವರ್ಷದ ಮಗನಿಗೆ. ಆದರೆ ಆ ಬೋನ್ ಮ್ಯಾರೋ ಮ್ಯಾಚ್ ಆಗತಕ್ಕಂಥ ಕೆಲವು ಜನರ ಹತ್ರ ಕೈಕಾಲು ಬಿದ್ದು ಕೇಳಿದ್ರು, ಹಲೋ ಲಕ್ಷ ಕೇಳ್ತೀರಿ, ರಕ್ತವಾದರೆ ಒಂದು ಬಾಟ್ಲಿ ಕೊಡ್ಬೋದ್ರಿ. ಬೋನ್ ಒಳಗಿಂದ ಮ್ಯಾರೋ ಕೊಡಬೇಕಾದ್ರೆ ಮಗು ಯಾರೇ ಇರಲಿ ಬಲಹೀನ ಆಗಿಬಿಡ್ತಾರೆ. ಅದಕ್ಕೆ ಬೋನ್ ಒಳಗಿಂದ ಗೊತ್ತಿದ್ರಿ, ಬೋನನ್ನು ಬ್ರೇಕ್ ಮಾಡಿ ಬೋನ್ ಒಳಗಿಂದ ಮ್ಯಾರೋ ತೆಗಿತಾರೆ. ಅದು ಒಂದು ದಿವಸ ಅಲ್ರಿ, ಸುಮಾರು 1 ವರ್ಷ ಕಾಲದಲ್ಲಿ ಒಂದೊಂದು ಬೋನ್ ಮ್ಯಾರೋ ತೆಗೆದು ಅವರು ಒಂದೊಂದು ಬೋನ್ನಲ್ಲಿ ಏರಿಸ್ತಾರೆ. ಅದರೊಳಗಿನ ಬೋನ್ ಮ್ಯಾರೋ ಖಾಲಿ ಮಾಡಿ, ಅಂದರೆ ಎಲುಬೊಳಗಿರ್ತಕ್ಕಂಥ ಆ ಮಜ್ಜೆಯನ್ನು ಖಾಲಿ ಮಾಡಿ ಬೇರೆಯವರಿಂದ ಆ ಬೋನ್ ಮ್ಯಾರೋ ಆ ಮಜ್ಜೆಯನ್ನು ಆ ಎಲುಬಿನ ಮಜ್ಜೆಯನ್ನು ತೆಗೆದುಕೊಂಡು ಅದರೊಳಗೆ ಹಾಕ್ತಾರೆ. ಇದಕ್ಕೆ ತಂದೆ ತಾಯಿಗಳಿಗೆ ಈ ಒಂದು ರೋಗಕ್ಕೆ ಪರಿಹಾರವೇ ಇಲ್ಲ. ಯಾಕಂದರೆ ಪ್ರತಿ ತಿಂಗಳ ಏನು ಮಾಡಬೇಕು, ಇವರು ಬ್ಲಡ್ ಏರಿಸ್ತಾ ಇರಬೇಕು. ಮತ್ತು ತಿಂಗಳಾದಮೇಲೆ ಬ್ಲಡ್ನಲ್ಲಿರ್ತಕ್ಕಂಥ ಹಿಮೋಗ್ಲೋಬಿನ್ ಕಡಿಮೆ ಆಗ್ತದೆ ಮತ್ತು ಬ್ಲಡ್ ಏರಿಸಬೇಕು. ಹೀಗೆ 80 ಸಾರಿ 6 ವರ್ಷದ ಅವಧಿಯಲ್ಲಿ ಆ ಮಗುಗೆ ಏರಿಸಿ ಆ ಮಗು ಪಟ್ಟಿದ ಅವಸ್ಥೆ ಬೇರೆ. ತಂದೆ ತಾಯಿಗಳು ಒಂದು ಬಾಟ್ಲಿ ಬ್ಲಡ್ ತಗೋಬೇಕಾದ್ರೆ ಎಷ್ಟೋರ ಕಡೆ ಕಾಲು ಬಿದ್ದು ಅವ್ರು ಬಿದ್ದು ಕೇಳ್ಕೊಂಡು ಬರ್ಬೇಕ್ರಿ. ಪ್ರತಿ ತಿಂಗಳ, ವರ್ಷ ಅಲ್ಲೋ, ಪ್ರತಿ ತಿಂಗಳ ಒಂದು ಬಾಟ್ಲಿ, 22 ಅಥವಾ 21ನೇ ದಿವಸ ಒಂದು ತಿಂಗಳದ ಒಳಗೆ ಅವಳ ಮಗುಗೆ ಬ್ಲಡ್ ಕೊಡ್ಬೇಕು. ಇಲ್ಲದ್ರೆ ಬಹಳ ಬೇಗನೆ, ಅತಿ ಬೇಗನೆ ಮನುಷ್ಯನಲ್ಲಿ ಹಿಮೋಗ್ಲೋಬಿನ್ ಘಟಿಸಿ ಹೋಗುತ್ತದೆ. ಕನ್ನಡ ಭಾಷೆಯಲ್ಲಿ ಪ್ರೈಸ್ ಲಾರ್ಡ್ ಜೀಸಸ್. ಈ ಒಂದು ಮಗು, ಗಂಡು ಮಗು ಅಲ್ಲಾಡ್ತಾ ಇದೆ ಅಂದರೆ ತಾಯಿ ತಂದೆಗಳ ಹೃದಯ ಎಷ್ಟು ಚೂರು ಆಗಿರ್ಬೋದ್ರಿ. ಅದಾದ ನಂತರ ಎಲ್ಲ ಕಡೆ ಯಾರ್ಯಾರ ಹತ್ರ HLA ಮ್ಯಾಚ್ ಆಗ್ತದಲ್ಲ, ಅವರ ಬ್ಲಡ್ಡಿಂದ HLA ಮ್ಯಾಚ್ ಆಗ್ತದಲ್ಲ, ಮ್ಯಾಚ್ ಆಗಿದ್ದರ ಹತ್ರ ಬಿಕ್ಕಿ ಬೇಡಿದ್ರಂತೆ, ನನ್ನ ಮಗನ ಪ್ರಾಣ ಉಳಿಸ್ರಿ. ಯಾಕಂದರೆ ಒಂದು ಸಾರಿ ಬೋನ್ ಮ್ಯಾರೋ ಹಾಕಿದರೆ ಪರ್ಮನೆಂಟ್ ಸೊಲ್ಯೂಷನ್, ಇನ್ನು ನಿತ್ಯವಾದಂಥ ಸೊಲ್ಯೂಷನ್. ಅವನಿಗೆ ಬ್ಲಡ್ ಏರಿಸುವ ಅಕ್ಕರೆ ಇರುವುದಿಲ್ಲ. ಪ್ರತಿ ಸಾರಿ ಬ್ಲಡ್ ಬೇಕಾಗಿರುವ ಪರ್ಮನೆಂಟ್ ಸೊಲ್ಯೂಷನ್. ಎಲ್ಲರೂ ಕೇಳ್ತಾ ಇದ್ರಿ ಈ ಗುಡ್ ಫ್ರೈಡೆ ದಿವಸ ಮೆಸೇಜ್. ಪ್ರೈಸ್ ಲಾರ್ಡ್ ಜೀಸಸ್. 6 ವರ್ಷದ ಮಗು ಯಾರಾದ್ರೂ ಇದ್ರೊಳಗೆ? ಯಾರೂ ಇಲ್ಲ? ಕ್ಯಾನ್ಸಲ್ ಮಾಡಿದ್ರಿ? ಮನೆಯಾಗಿದ್ದಾರೆ. 6 ವರ್ಷದ ಮಗು, ಎಲ್ಲರೂ ಹೇಳ್ತಿರಲ್ವಯ್ಯ, 6 ವರ್ಷದ ಮಗನು ಆ ಹುಡುಗ. ಮತ್ತು ಈ ಹುಡುಗನು ಈ ಪರಿಸ್ಥಿತಿಯಲ್ಲಿರುವಾಗ ಅವರ ತಾಯಿ ಮತ್ತು ತಂದೆ ಡಾಕ್ಟರ್ ಹೇಳಿದ್ರಂತೆ, ಒಂದು ಕೆಲಸ ಮಾಡಿರಿ, ಮತ್ತು ಏನಿಲ್ಲ ನಿಮಗೆ ಯಾರೂ ಸಹಾಯಕ್ಕೆ ಬರ್ತಾ ಇಲ್ಲ ಬೋನ್ ಮ್ಯಾರೋ ಕೊಡಲಿಕ್ಕೆ. ಸಂಬಂಧಿಕರು ಎಂಥದ್ದು ಮಂತ್ರಿಗಳು ಮಂತ್ರಿಗಳ ಹತ್ರ ಹೋಗಿ ಕೇಳಿದ್ರು, ದುಡ್ಡು ಆದರೆ ಕೊಡ್ಬೋದು, ನಾವು ಬೋನ್ ಮ್ಯಾರೋ ಎಲ್ಲಿಂದ ತಂದು ಕೊಡಬೇಕು, ರಕ್ತ ಆದರೆ 1-2 ಬಾಟ್ಲಿ ಕೊಡ್ಬೋದು. ಎಲುಬು ಒಳಗಿಂದ ಬೋನ್ ಮ್ಯಾರೋ ತೆಗೆದು ಒಳಗಿರ್ತದಲ್ಲ, ಬೋನ್ ಮ್ಯಾರೋ ತೆಗೆದು ಎಲ್ಲಿ ಕೊಡ್ಲಿಕ್ಕೆ ಆಗ್ತದೆ ರೀ, ಅದನ್ನು ಟ್ರಾನ್ಸ್ಪ್ಲಾಂಟ್, ಮತ್ತು ನನಗೆ ಬರ್ಲಿಕ್ಕೆ ಎಷ್ಟು ಹೋಗ್ತದೆ ಎಲ್ಲ ಕೇಳ್ತಾರೆ. 1 ವರ್ಷ ಕಾಲಕ್ಕೆ ಅವ್ರು ರಿಕವರ್ ಆಗ್ಲಿಕ್ಕೆ, ಯಾರು ಬೋನ್ ಮ್ಯಾರೋ ಕೊಟ್ಟವರಿಗೆ.
ಈಗ ತಾಯಿ ತಂದೆಗಳಿಗೆ ಏನು ಹೇಳ್ತಾರೆ ವೈದ್ಯರು? ಏನಿಲ್ಲ, ಅಂಥ ಬ್ಲಡ್ ಮ್ಯಾಚ್ ಆಗೋರ ಯೂರಿಯಾಣು IVF ಎಂಬುದಾಗಿ ತಂತ್ರಜ್ಞಾನದಿಂದ ಮಗುವನ್ನು ಹೇರ್ತಾರೆ. ಗೊತ್ತಿದೆ ನಿಮಗೆ IVF ದ್ವಾರ ತಂತ್ರಜ್ಞಾನವನ್ನು? IVF ದ್ವಾರ ಮಗುವನ್ನು ಹೇರ್ತಾರೆ. ಅದಕ್ಕೆ ಅಂಥ ಒಂದು ಬ್ಲಡ್ DNA ಇರುವವನಿಗೆ ಅವನಿಂದ ಯೂರಿಯಾನು ತೆಗೆದುಕೊಂಡು ಸ್ತ್ರೀಯ ಅಂಡಾಣುವಲ್ಲಿ ಹಾಕಿ ಅದನ್ನು ಮಗುವನ್ನು ತಯಾರು ಮಾಡಿ ತದನಂತರ ಆ ಸ್ತ್ರೀಯ ಗರ್ಭದಲ್ಲಿ ಅದನ್ನು ನೆಡ್ತಾರೆ. ಆ ಸ್ತ್ರೀ ಗರ್ಭದಲ್ಲಿ ನೆಟ್ಟಿದ ನಂತರ ಆ ಸ್ತ್ರೀ ಆ ಮಗುವನ್ನು ಹೇರಬೇಕು. ಇದು IVF ಎಂಬ ತಂತ್ರಜ್ಞಾನದಿಂದ ಉಂಟಾಗತಕ್ಕಂಥ ಮಗು ಹೇರುವಿಕೆ. ಇದಕ್ಕೆ IVF ಅಂತ ಹೇಳ್ತಾರೆ. IUCನೂ ಇದೆ, IVFನಲ್ಲಿ ಕೂಡ ಇದೆ. ಇದು ಅಂಡಾಣುವಲ್ಲಿ ಪುರುಷನ ಯೂರಿಯಾನ ತೆಗೆದುಕೊಂಡು ಅಂಡಾಣು ಹಾಕಿ ಮೊದಲು ಫರ್ಟಿಲೈಸ್ ಮಾಡ್ತಾರೆ, ಅದನ್ನು ಕೃಷಿ ಮಾಡ್ತಾರೆ, ಅದಕ್ಕೆ ತಯಾರು ಮಾಡ್ತಾರೆ. ತಯಾರು ಮಾಡಿದ ಮೇಲೆ ಆಮೇಲೆ ಗರ್ಭದಲ್ಲಿ ಅದನ್ನು ಪ್ಲಾಂಟ್ ಮಾಡ್ತಾರೆ. ಸ್ತ್ರೀಯ ಗರ್ಭದಲ್ಲಿ ಅದನ್ನು ನೆಡ್ತಾರೆ, ನಾಟುತ್ತಾರೆ. ಎಲ್ಲರೂ ಹೇಳ್ತಾರಲ್ವ್ಯಾ, ದೇವ್ರ ಮಕ್ಕಳೇ, ಆ ತಾಯಿ ತಂದೆ, ಆ ತಾಯಿ ಏನು ಮಾಡಿಲ್ಲ ಅಂದರೆ ಅಂತ IVF ಮಗುವನ್ನು ಜನ್ಮ ಕೊಡೋದಕ್ಕಾಗಿ ತಯಾರಾಗ್ತಾಳೆ ಅವಳು. ಎಷ್ಟನೇ ವರ್ಷಕ್ಕೆ? ಸುಮಾರು 4ನೇ ವರ್ಷಕ್ಕೆ. ಪಾಪ ಮಗುವನ್ನು ಗರ್ಭ ಧರಿಸಿ ಸಕ್ಸಸ್ಫುಲ್ ಆಗಿ IVF ಅಹಮದಾಬಾದಿನ ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಇದನ್ನು ಪ್ಲಾಂಟ್ ಮಾಡಿ ಯಶಸ್ವಿ ಮಾಡ್ತಾರೆ. ಮತ್ತು ಆ ತಾಯಿ ಗರ್ಭ ಧರಿಸಿ ಒಂದು ಮಗುವನ್ನು ಹೇರ್ತಾಳೆ. ಆ ಮಗು ಹೆಣ್ಮಗು ಆಗಿ ಹುಡ್ತದೆ. ಆ ಮಗುಗೆ 18 ತಿಂಗಳಾಗುವ ತನಕ ಆ ಮಗುವಿನ ಬೋನ್ ಮ್ಯಾರೋ ತೆಗಿಲಿಕ್ಕಾಗುವುದಿಲ್ಲ. ಪ್ರೈಸ್ ದ ಲಾರ್ಡ್ ಜೀಸಸ್. ಆವಾಗ ಆ ಮಗನಿಗೆ 6 ವರ್ಷ ಕಾಲ ಮೀರಿತು. ಆವಾಗ ಮಗನನ್ನು ಉಳಿಸ್ಕೊಳ್ಳೋದಕ್ಕಾಗಿ ಪ್ರತಿ ತಿಂಗಳ ರಕ್ತದಾನ, ಇವ್ರ ಕಡೆ ಭಿಕ್ಷೆ ಬಿಡಬೇಕು. ಮತ್ತು ಇವಳು ಗರ್ಭಧರಿಸಿ ಒಂದು ಮಗುವನ್ನು ಹೇರಿ ಆ ಮಗುಗೆ 18 ತಿಂಗಳಾಗುವ ತನಕ 18 ತಿಂಗಳದ ಮಗುವಿನಿಂದ ಎಲುಬಿನಲ್ಲಿ ಇರುವ ಬೋನ್ ಮ್ಯಾರೋ, ಕನ್ನಡದಲ್ಲಿ ಹೇಳ್ತಾರೆ ಎಲುಬಿನ ಮಜ್ಜೆ, ತೆಗೆದು 1 ವರ್ಷ ಅವಧಿಯಲ್ಲಿ ಕೆಲವು ಗ್ಯಾಪ್ ತಗೊಳ್ತಾ ಇರ್ತಾರೆ. ಬೋನ್ ಒಳಗಿಂದ ಒಂದೊಂದು ಬೋನನ್ನು ಖಾಲಿ ಮಾಡ್ತಾ ಅವರು 1 ವರ್ಷ ಅವಧಿಯಲ್ಲಿ ಆ 6 ವರ್ಷದ ಮಗನಿಗೆ 18 ವರ್ಷದ ಮಗಳಲ್ಲ, 18 ತಿಂಗಳದ ಮಗುವಿನಲ್ಲಿ, ಎಲ್ಲರೂ ಹೇಳ್ತೀರ ಅಲ್ಲೂಯ್ಯ, 18 ತಿಂಗಳದ ಮಗುವಿಗೆ, ಎಲ್ಲರೂ ನೋಡ್ತೀರಾ ಆ ಮಗುವನ್ನು? ದಯಮಾಡಿ ಈ ಚಿಕ್ಕ ಮಗುವಿನ ಇಷ್ಟು ಚಿಕ್ಕವಾದಾಗಿತ್ತವಳು ಬೋನ್ ಮ್ಯಾರೋ ಕೊಡುವಾಗ. 18 ತಿಂಗಳದ ಮಗು ಇದು. ಈ ಚಿಕ್ಕ ಮಗುವಿನ ಎಲುಬಿನೊಳಗಿಂದ ಮಜ್ಜೆಯನ್ನು ತೆಗೆದು ಆ ಮಗುವಿನ ಮಜ್ಜೆಯನ್ನು ತೆಗೆದು 6 ವರ್ಷದ ಅಣ್ಣನಿಗೆ ಪ್ರತಿ ದಿನ ವರ್ಷದ ಅವಧಿಗಳಲ್ಲಿ ಗ್ಯಾಪ್ಗಳಲ್ಲಿ 1 ವರ್ಷ ಎಲ್ಲ ಇವಳು ಒಳಗಿಂದ, ಈ ಚಿಕ್ಕ ಮಗುವಿನ ಒಳಗಿಂದ ಆ ಎಲುಬಿನ ಮಜ್ಜೆಯನ್ನು ತೆಗೆದು, ಬೋನ್ ಮ್ಯಾರೋವನ್ನು ತೆಗೆದು ಈ ಚಿಕ್ಕ ಮಗುವಿಂದ ಹೆಣ್ಮಗುಳಿಂದ 6 ವರ್ಷದ ಮಗನಿಗೆ ಈ ಬೋನ್ ಮ್ಯಾರೋ ಕೊಟ್ಟಿದ ನಂತರ 1 ವರ್ಷದ ಅವಧಿಯಲ್ಲಿ, ಆವಾಗ 7 ವರ್ಷ ಆಯಿತು ಮಗನಿಗೆ. ಆ ಮಗನು ಥ್ಯಾಲಸೀಮಿಯಾ ಎಂಬ ರೋಗದಿಂದ ನಿರಂತರವಾಗಿ ಪರ್ಮನೆಂಟ್ಲಿ ಮುಕ್ತನಾದನು. ಎಲ್ಲರೂ ಹೇಳ್ತೀರಲ್ವಿಯ? ಇದು ವೈದ್ಯಕೀಯ ಕ್ಷೇತ್ರದಲ್ಲಿ ನಡೆದಿರತಕ್ಕಂಥ ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲಾದಂಥ ಒಂದು ಮೆಡಿಕಲ್ ಪ್ರಕರಣ ಇದು. ಪ್ರತಿ ತಿಂಗಳ ಬ್ಲಡ್ ಕೊಡಬೇಕು, ಪ್ರತಿ ತಿಂಗಳ ಬ್ಲಡ್. ಇಲ್ಲದಿದ್ದರೆ ಆ ಮಗುವನ್ನು ಉಳಿಸಲಿಕ್ಕೆ ಆಗುವುದಿಲ್ಲ. ಆದರೆ ಆ ಮಗುವಿಗೆ ಎಲುಬಿನ ಎಲುಬು ಒಳಗಿರ್ತಕ್ಕಂಥ ಮಜ್ಜೆಯನ್ನು ಕೊಡಲಿಕ್ಕೆ ಯಾರೂ ಬರಲಿಲ್ಲ. ಆದರೆ ಆ ತಾಯಿ ತನ್ನ ಗರ್ಭದಿಂದಲೇ ಬೇರೆಯವರ ಯೂರಿಯಾನಿಯನ್ನು ಪ್ಲಾಂಟ್ ಮಾಡಿಕೊಂಡು ಆ HLA ಮ್ಯಾಚ್ ಆಗತಕ್ಕಂಥ HLA ಆ ರಕ್ತದಲ್ಲಿ ಮ್ಯಾಚ್ ಆಗತಕ್ಕ, ಆ ಮಗುವಿಗೆ ಮ್ಯಾಚ್ ಆಗತಕ್ಕಂಥದ್ದನ್ನು
ಅಂತ ಮಗುವನ್ನು ಹೇರಿ ಈ ಮಗನನ್ನು ಉಳಿಸ್ಕೊಂಡ್ರು. ಪ್ರೈಸ್ ದ ಲಾರ್ಡ್ ಜೀಸಸ್. ವೈದ್ಯಕೀಯ ತಜ್ಞರನ್ನು ದೇವರು ಇನ್ನೂ ಆಶೀರ್ವದಿಸಲಿ ಎಂಬುದಾಗಿ ನಾನು ಹಾರೈಸ್ತಾ ಇದ್ದೇನೆ. ಅಂಥ ರೋಗ ಇದ್ದವರು ಕೂಡ ಯೇಸು ಕ್ರಿಸ್ತನ ರಕ್ತದಿಂದ ಸ್ವಸ್ಥತೆ ಇದೆ ಎಂಬುದಾಗಿ ನಾನು ಸಾರಿ ಹೇಳ್ತಾ ಇದ್ದೇನೆ. ಇವತ್ತು ಈ ಸ್ಟೋರಿ ಯಾಕೆ ಹೇಳಿದೆನೆಂದ್ರೆ, ಆ ತಾಯಿ ಪ್ರತಿ ತಿಂಗಳ, ತಂದೆ ತಾಯಿಗಳು ಪ್ರತಿ ತಿಂಗಳ ಬ್ಲಡ್ ಅನ್ನು ಏರಿಸಬೇಕಾಗಿತ್ತು. ಅದಕ್ಕೆ ಪರ್ಮನೆಂಟ್ಲಿ ಸೊಲ್ಯೂಷನ್ ಬೇರೆ ಏನಲ್ಲ, ಆ ದೇಹಕ್ಕೆ ಮ್ಯಾಚ್ ಆಗತಕ್ಕಂಥ, ಆ ದೇಹಕ್ಕೆ ಹೊಂದತಕ್ಕಂಥ ಬೋನ್ ಮ್ಯಾರೋವನ್ನು, ಎಲುಬಿನ ಮಜ್ಜೆಯನ್ನು ಕೊಡಬೇಕಾಯಿತು. ಈಗ ಆ ಮಗನು 2020 ನೆನ್ಪಿಟ್ಕೊಡ್ರಿ, 2020 ನಡೆದಿರ್ತಕ್ಕಂಥ ಈ ಘಟನೆ. ಈಗ ಆ ಮಗಳು ರಿಕವರ್ ಆಗಲಿಕ್ಕೆ 1 ವರ್ಷ ತಗೊಂಡಿದಂತೆ. ಆ ಮಗು ಎಲುಬಿನ, ಆ 18 ತಿಂಗಳದ ಮಗು ಎಲುಬಿನ ಮಜ್ಜೆಯನ್ನು ತೆಗೆದು ಆ ಮಗುಗೆ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಆ ಮಗುಗೆ 18 ತಿಂಗಳದ ಮಗುಗೆ 1 ವರ್ಷ ಆತಂತ ರಿಕವರ್ ಆಗಲಿಕ್ಕೆ. ಈಗ ಆ ಮಕ್ಕಳು ಇಬ್ಬರು ಸುಖ ಸಂತೋಷದಿಂದ ಇರುತ್ತೆ. ಮೊನ್ನೆ ಈ ಹಿಸ್ಟ್ರಿ ಇದು ಹೇಗೆ ಬಂದಿತ್ತಂದರೆ, ಈ ಸ್ಟೋರಿ ನನ್ನ ಕಡೆಗೆ ಒಂದು ಪ್ರೋಗ್ರಾಮ್, ರಿಯಾಲಿಟಿ ಶೋನಲ್ಲಿ ಈ ಮಗಳು ಹಾಡಲಿಕ್ಕೆ ಬಂದಿದ್ಲು. ಇದು 2000 ಆಗಿದ್ದು. ಇವತ್ತಿಗೆ ಎಷ್ಟು ವರ್ಷ? 25 ವರ್ಷ. 2000 ನಡೆದಿದ್ದು 25 ವರ್ಷ. ಆ ಹುಡುಗಿ ಈಗ ಸುಮಾರು 24 ವರ್ಷದ ಸಮಯದಲ್ಲಿ ಆ ಹುಡುಗಿ ಒಂದು ದೊಡ್ಡ ಸ್ಟೇಜ್ನಲ್ಲಿ ಹಾಡಾಡ್ಲಿಕ್ಕೆ ಬಂದಿದ್ಲು. ಹಾಡಾಡ್ಲಿಕ್ಕೆ ಬಂದಿರುವಾಗ ಎಲ್ಲ ಹಾಡು ಮುಗಿದು, ಭಾಳ ಚೆನ್ನಾಗಿ ಹಾಡಿದೆಪ್ಪ ಅಂತ ಹೇಳಿದ್ರು. ಆಮೇಲೆ ಅಲ್ಲಿ ಕೇಳಿದ್ರು, ನಿನ್ನ ಜೊತೆಲಿ ಯಾರು ಬಂದರು? ನನ್ನ ಅಣ್ಣ ಬಂದಿದ್ದ ಅಂತ ಹೇಳ್ದ. ಯಾಕೆ ನಿಮ್ಮ ಅಣ್ಣ, ನಿಮ್ಮ ತಾಯಿ ಬಂದಿಲ್ಲ? ಇಲ್ಲ, ನಾನಿಲ್ಲದ್ರೆ ನನ್ನ ಅಣ್ಣ ಇರೋದಿಲ್ಲ, ನನ್ನ ಅಣ್ಣ ಇಲ್ಲದಿದ್ದರೆ ನಾನು ಇರೋದಿಲ್ಲ, ನಾವಿಬ್ಬರು ಬದುಕೋದು ನಮ್ಮ ಒಂದು ದೊಡ್ಡ ಸ್ಟೋರಿ ಇದೆ ಎಂಬುದಾಗಿ ಹೇಳಿದ್ರು. ಪ್ರೈಸ್ ಲಾರ್ಡ್ ಜೀಸಸ್. ಅವರೆಲ್ಲ ಓ ಕೈಸಾ ಬಾಪ್ ಮಾ ಬಾಪ್ ಆತೆ ತೆರಿಗೂ ನೈನಿ. ಆವಾಗ ಅಣ್ಣ ಎಲ್ಲಿದ್ದಾರೆ ಕರೆಸಿದ್ರು. ಅಣ್ಣ ಕರೆಸಿದ ಕೂಡಲೇ ಅಣ್ಣ ಹೇಳ್ತಾನೆ, ನನ್ನ ತಂಗಿ 18 ತಿಂಗಳದ ಮಗು ಆಗಿರುವಾಗ ಅವಳು ನನಗೆ ಆ ರಕ್ತದ, ಆ ದೇಹದಲ್ಲಿರ್ತಕ್ಕಂಥ, ಎಲುಬಿನಲ್ಲಿರ್ತಕ್ಕಂಥ ಮಜ್ಜೆ ನನಗೆ ದಾನ ಮಾಡದಿದ್ದರೆ ಇವತ್ತು ನಾನು ಇಷ್ಟು ದೊಡ್ಡವನಾಗಿ ಬದುಕುತ್ತಿಲ್ಲ ಆಗಿದ್ದೇನೆ. ನನ್ನ ತಂಗಿಯ ದಾನ ಇವತ್ತು ನನಗೆ ಜೀವದಾನವಾಗಿದೆ ಎಂಬುದಾಗಿ ಅವಳನ್ನು ಹಾಡಿಕೊಂಡಾಡ್ತಾ ಇದ್ದಾನೆ. ಓನಾಯ್ತು ಮೈನೇತು ಓನೇ ಅಂತ. ಅವಳಿಲ್ಲದ್ರೆ ನಾನಿಲ್ಲ, ನಾನಿಲ್ಲದ್ರೆ ಅವಳಿಲ್ಲ, ಅವಳಿಲ್ಲದ್ರೆ ನನ್ನ ಜೀವನೇ ಏನಲ್ಲ ಎಂಬುದಾಗಿ ಆ ಅಣ್ಣ ಆ ತಂಗಿಯನ್ನು ಹಾಡಿಕೊಂಡಾಡ್ತಾ ಇದ್ದಾನೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಒಂದು ಅಣ್ಣನನ್ನು ಬದುಕಿಸಿದ ಒಂದು ತಂಗಿಗಾಗಿ ಇಷ್ಟು ಹಾಡಿಕೊಂಡಾಡಿದರೆ ಈ ವಿಶ್ವದ ಎಲ್ಲ ಜನರ ಪಾಪದ ಪರಿಹಾರಕ್ಕಾಗಿ. ಪ್ರೈಸ್ ದ ಲಾರ್ಡ್ ಜೀಸಸ್. ಅವಳು ಕೀಲಿನಲ್ಲಿರುವ ಮಜ್ಜೆ ಕೊಟ್ಲು. ನಾವು ನಂಬಿರುವಂಥ ಯೇಸು ಕ್ರಿಸ್ತನು ತನ್ನ ದೇಹದಲ್ಲಿರತಕ್ಕಂಥ ಪ್ರತಿಯೊಂದು ಅವಯವಗಳನ್ನು ಸೀಳಲಿಕ್ಕೆ ಬಿಟ್ಟುಕೊಟ್ಟಿದನು, ಭೇದಿಸಲಿಕ್ಕೆ ಬಿಟ್ಟುಕೊಟ್ಟಿದನು, ಜಜ್ಜಲಿಕ್ಕೆ ಬಿಟ್ಟುಕೊಟ್ಟಿದನು, ತಿವಿಲಿಕ್ಕೆ ಬಿಟ್ಟುಕೊಟ್ಟಿದನು, ರಕ್ತದ ಎಲ್ಲ ಹನಿಗಳು ಸೋರ್ಲಿಕ್ಕೆ ಬಿಟ್ಟುಕೊಟ್ಟಿದನು. ಆತನ ಜೀವದಲ್ಲಿ ಇಂಥ ಶಿಕ್ಷೆ ಮಾನವನಿಗೆ ಸಿಗಲೇ ಇಲ್ಲ. ಅಂತ ಶಿಕ್ಷೆಯನ್ನು ಅನುಭವಿಸಿ ಮಾನವ ಜಾತಿಗಾಗಿ, ಒಂದು ಅಣ್ಣನಿಗೆ ಅವಳಿಷ್ಟು ದಯ ಮಾಡಿದರೆ ಮಾನವ ಜಾತಿ ಕಲ್ಯಾಣಕ್ಕಾಗಿ ಯೇಸು ಕ್ರಿಸ್ತನು ಶಿಲುವೆ ಮೇಲೆ ಮರಣಿಸಿ ಮಾನವನಿಗೆ ಪರಿಹಾರ ಇಲ್ಲದ ಪಾಪದ ರೋಗಕ್ಕೆ, ಮರಣಕರವಾದಂಥ ಶಾಪಕ್ಕೆ ಪರಿಹಾರ ಇಲ್ಲ, ಹಳೆಯ ಒಡಂಬಡಿಕೆಯಲ್ಲಿ ಪರಿಹಾರ ಇಲ್ಲ. ಅಂತ ಪರಿಹಾರಕನಾಗಿ ಯೇಸು ಕ್ರಿಸ್ತನು ಇವತ್ತು 2025 ವರ್ಷಗಳಿಂದ ಯೇಸು ಕ್ರಿಸ್ತನ ಶಿಲುವೆಯಲ್ಲಿ ಮರಣಿಸದೆ ಹೋಗಿದ್ರೆ ಇವತ್ತು ಕ್ರೈಸ್ತವರಾಗಿರುವ ನಂಬಿರ್ತಕ್ಕಂಥ ನಾವೆಲ್ಲರ ಬದುಕು ಆತನ ಜೀವದಾನವಾಗಿದೆ. ಅಲ್ಲಿ ಎಲ್ಲರ ಕೈಗಳು ತಟ್ಟೆಂಬಸನ. ಅವಳು ತನ್ನ ಅಣ್ಣನು, ಆತನು ತನ್ನ ತಂಗಿಯನ್ನು ಹಾಡಿ ಕೊಂಡಾಡ್ತಾ ಇದ್ರೆ ಕಂಪ್ಲೀಟ್ ಸ್ಟೇಡಿಯಂ, ಸಿಂಗಿಂಗ್ ಸ್ಟೇಡಿಯಂ, ಅಲ್ಲಿ ಜಡ್ಜಸ್ ಕೂಡ ಕಣ್ಣೀರಿಟ್ಬಿಟ್ರು. ಅವನು ಹೇಳ್ತಾ ಇದ್ದಾನೆ, ಮೇರಿ ಛೋಟಿ ಬಹನ್ಗೆ ದಯಾಸೆ ಮೈ ಜೀ ರಾವ್ ಅಂತೇಳಿ. ನನ್ನ ತಂಗಿಯನ್ನು, ನನ್ನ ಜೀವಮಾನ ಕಾಲವಲ್ಲ ನನ್ನ ತಂಗಿಯ ಋಣವನ್ನು ನಾನು ತೀರಿಸ್ಕೊಳ್ಳಿಕ್ಕಾಗಲ್ಲ ಎಂಬುದಾಗಿ ಹೇಳ್ತಾ ಇದ್ದಾಳೆ. ಆದರೆ ಅವಳು ಪ್ರಾಣ ಕೊಡಲಿಲ್ಲ, ಆದರೆ ಮಜ್ಜೆ ಕೊಟ್ಲು.
ಯೇಸು ನಮಗೆ ಪ್ರಾಣವನ್ನು ಕೊಟ್ಟ, ನಮ್ಮ ಶಾಪದ ದಂಡನೆಯನ್ನು ತಾನು ಹೊತ್ತ. ಯಾಕೆ ಅದನ್ನು ಹೇಳಿದೆ ಅಂದರೆ, ಪ್ರತಿ ತಿಂಗಳ ಬ್ಲಡ್ ಕೊಡಬೇಕಾದ್ರೆ ಆ ತಾಯಿ ತಂದೆಗಳಿಗೆ ಆಗಿದ್ದ ಅವಸ್ಥೆಗಿಂತಲೂ ಪ್ರತಿ ವರ್ಷ ಬ್ಲಡ್ ಕೊಡಬೇಕಾಗ್ತಿತ್ತು. ಮಾನವನ ದೋಷ ಅಪರಾಧಗಳು ಕ್ಷಮಿಸಲ್ಪಡ್ತಿತ್ತು. ಆದರೆ ಪ್ರತಿ ವರ್ಷ ದೋಷ ಅಪರಾಧಕ್ಕಾಗಿ ಏನು ಮಾಡ್ತಿದ್ರು? ಯಜ್ಞ ಅರ್ಪಣೆಗಳನ್ನು ಮಾಡ್ತಿದ್ರು. ಆಗ ದೋಷಾರೋಪಣೆಗಾಗಿ ದೋಷ ಅಪರಾಧಗಳು ಮತ್ತು ಪಾಪಗಳು, ಇವೆಲ್ಲ ಅಪರಾಧಗಳು ಕ್ಷಮಾಪಣೆಗಾಗಿ, ಪರಿಹಾರಕ್ಕಾಗಿ ಹೋರಿ, ಹೋತು, ಎತ್ತು ಇವುಗಳ ರಕ್ತ ಪ್ರೋಕ್ಷಣೆಯಿಂದ ಅವರಿಗೆ ಪರಿಹಾರ ದೊರಕುತ್ತಿತ್ತು. ಆದರೆ ಸಿಸ್ಟರ್, ಹಳೆ ಒಡಂಬಡಿಕೆಯಲ್ಲಿ ಕ್ರಿಸ್ತ ಪೂರ್ವದಲ್ಲಿ ಮರಣಕರವಾದ ಪಾಪಕ್ಕೆ ಯಾವ ಹೋರಿ, ಹೋತಿನ ರಕ್ತ ಪರಿಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆ ಮರಣಕರವಾದ ಪಾಪಕ್ಕೆ ಅವನನ್ನು ಕಲ್ಲೆಸದೆ ಕೊಂದು ಹಾಕಬೇಕು, ಅವನ ರಕ್ತ ಪ್ರೋಕ್ಷಣವೇ ಆಗಬೇಕು. ಆದರೆ ನನ್ನ ಪ್ರಿಯ ಸಹೋದರಿ ಸಹೋದರಿ, ಮರಣಕರವಾದ ಪಾಪಕ್ಕೆ ಆದಿಕಾಂಡದಿಂದ ಯೇಸು ಕ್ರಿಸ್ತನ ಕಾಲವರೆಗೂ ಯಾವ ಪರಿಹಾರವಿಲ್ಲ, ಯಾವ ಸೊಲ್ಯೂಷನ್ ಇಲ್ಲದಾಗಿತ್ತು. ಆ ಮರಣಕರವಾದ ಪಾಪಕ್ಕೆ, ಎಂಥ ಮರಣಕರವಾದ ಪಾಪ? ತಾಯಿ ತಂದೆಗಳನ್ನು ಸನ್ಮಾನಿಸದೆ ಅವರನ್ನು ಹಿಂಸಿಸತಕ್ಕಂಥ ತಂದೆ ಮಕ್ಕಳಿಗೆ ಮರಣಕರವಾದ ಪಾಪ, ಶಾಪ ಇತ್ತು. ಮರಣಕರವಾದ ಕಲಿಸಲು ಕೊಂದಾಗಬೇಕಾಗಿತ್ತು. ವ್ಯಭಿಚಾರ ಮಾಡಿದವನಿಗೆ, ವ್ಯಭಿಚಾರ ಅಂದರೆ ಗಂಡನು ತನ್ನ ಹೆಂಡತಿಯನ್ನು ಬಿಟ್ಟು, ಹೆಂಡತಿ ತನ್ನ ಗಂಡನನ್ನು ಬಿಟ್ಟು ಮಾಡುವ ಪಾಪಕ್ಕೆ ವ್ಯಭಿಚಾರ. ವ್ಯಭಿಚಾರ ಮಾಡುವವರಿಗೆ ಬೀದಿ ಮೇಲೆ ಕಲಿಸಿದು ಕೊಂದಾಗಬೇಕನ್ನತಕ್ಕಂಥ ನ್ಯಾಯ ಪ್ರಮಾಣ ಇತ್ತು ಇಸ್ರಾಯೇಲ್ ಜನಾಂಗದಲ್ಲಿ. ಇದೇ ವಿಗ್ರಹಾರಾಧನೆ, ದೇವರನ್ನು ಬಿಟ್ಟು, ಯಹೋ ದೇವರನ್ನು ಬಿಟ್ಟು ಬೇರೆ ದೇವರನ್ನು ಆರಾಧಿಸುವುದು ವಿಗ್ರಹಾರಾಧನೆಗೆ ಕಲಿಸಿದು ಕೊಂದಾಕ್ತಿದ್ರು. ಮರಣಕರವಾದ ಪಾಪ. ಮತ್ತೊಂದು ಪಾಪ ಯಾವುದ್ರಿ? ಸಬ್ಬತ್ತು ದಿನ. ಎಸ್, ಥ್ಯಾಂಕ್ ಯು ಫಾದರ್. ಅಷ್ಟರೊಳಗೆ ರೆಡಿ ಮಾಡಿಕೊಡ್ರಿ. ಆಗ ಈ ಮರಣಕರವಾದ ಪಾಪಕ್ಕೆ ಕಲಿಸಿದು ಕೊಂದಾಗ್ತಿದ್ರು ಇಸ್ರಾಯೇಲ್ ಜನಾಂಗದ ಪ್ರಕಾರವಾಗಿ. ಎಲ್ಲರೂ ಹೇಳ್ತೀರ ಹಲ್ಲೆಲೂಯಾ. ಆದರೆ ಈ ಮರಣಕರವಾದ ಪಾಪಕ್ಕೆ ಪರಿಹಾರಕನಾಗಿ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಜನಿಸಿದನು. ಎಲ್ಲ ರೀತಿಯಾದ ಮರಣಕರವಾದ ಪಾಪದಿಂದ ಬರುವ ಶಾಪ, ಆ ಶಾಪ ಮರಣಕರವಾದ ರೋಗ ಆಗಿರ್ಬೋದು, ಶಾಪ ಅದು ಅನಿಷ್ಟವಾಗಿರ್ಬೋದು, ದರಿದ್ರವಾಗಿರ್ಬೋದು, ಬಡತನವಾಗಿರ್ಬೋದು, ಎಲ್ಲವೂ ಮರಣಕರವಾದ ಪಾಪದಿಂದ ಉಂಟಾಗತಕ್ಕಂಥ ಶಾಪವಾಗಿತ್ತು. ಇದಕ್ಕೆ ಕ್ರಿಸ್ತ ಪೂರ್ವದಲ್ಲಿ ಪರಿಹಾರ ಇಲ್ಲದಾಗಿತ್ತು. ದಯಮಾಡಿ ಕೇಳಿಸ್ತೀರಿ? ಆ ಪೂರ್ವ ಕಾಲದಲ್ಲಿ ಎಲ್ಲ ಹೋರಿ ಹೋತುಗಳ ರಕ್ತದ ಪರಿಹಾರಗಳು ಇದೆ ಎಂಬುದಾಗಿ ಹೇಳ್ತಾರೆ. ನೋ 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 ನೋ, ಹೋರಿ ಹೋತುಗಳ ರಕ್ತದ ಪರಿಹಾರಗಳು ಇಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಲ್ವಯ್ಯ? ಮರಣಕರವಾದ ಪಾಪಕ್ಕೆ ಪರಿಹಾರ ಇಲ್ಲ. ಆದರೆ ಯೇಸು ಕ್ರಿಸ್ತನ ರಕ್ತ, ಯೇಸು ಕ್ರಿಸ್ತನ ಶಿಲುಬೆ ಮರಣ, ಪ್ರತಿ ವರ್ಷ ಮಾಡತಕ್ಕಂಥ ಬ್ಲಡ್, ಅದರಿಂದಲೂ ಮುಕ್ತಿ ಸಿಕ್ಕಿದೆ. ಮತ್ತು ಮರಣಕರವಾದ ಪಾಪದಿಂದಲೂ ಕರ್ತನು ಮುಕ್ತಿ ಕೊಟ್ಟಿದ್ದಾನೆ. ಅದಕ್ಕೆ ಮುಕ್ತಿ ದಿಲಾ ಯೇಸು ನಾಮ್, ಶಾಂತಿ ದಿಲಾ ಯೇಸು ನಾಮ್. क्रूस पर अपना खून बहाया, क्रूस पर अपना खून बहाया, सारा चुकाया दाम, सारा चुकाया दाम. मुक्ति दिलाए यीशु नाम, शांति बोलो, कब मुक्ति दिलाए, मुक्ति दिलाए यीशु नाम, शांति दिलाए यीशु नाम. हम सब के पापों को मिटाने, बोलो, हम सब के पापों को मिटाने यीशु हुआ बलिदान. ಥ್ಯಾಂಕ್ ಯು ಫಾದರ್. ಐ ಪ್ರೈಸ್ ಯು ನೇಮ್ ಫಾರ್ ದಿಸ್ ವಂಡರ್ಫುಲ್ ಟೈಮ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನು ಈ ರೀತಿಯಲ್ಲಿ ಈಗ ಹಿಬ್ರಿಯರ ಬರೆದ ಪತ್ರಿಕೆ, ಪ್ರೈಸ್ ಲಾರ್ಡ್ ಜೀಸಸ್, 10ನೇ ಅಧ್ಯಾಯ 1ರಿಂದ ಕೊನೆಯವರೆಗೆ ಓದೋಣ. ಹಿಬ್ರಿಯರ ಬರೆದ ಪತ್ರಿಕೆ 10ನೇ ಅಧ್ಯಾಯ 1ರಿಂದ 10ವರೆಗೆ.
ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಹಾ. ಮೇಲಿನ ಛಾಯೆ ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿರುವ ಮೇಲಿನ ಛಾಯೆ ನೆರಳು ಹೊರತು ಅವುಗಳ ನಿಜ ಸ್ವರೂಪವೂ ಅಲ್ಲ. ಅವುಗಳ ನಿಜ ಸ್ವರೂಪವೂ ಅಲ್ಲ. ಆ ಆ ಧರ್ಮಶಾಸ್ತ್ರವು ಧರ್ಮಶಾಸ್ತ್ರವು ವರ್ಷಕ್ಕೆ ಪದೇ ಪದೇ ಅರ್ಥ ಆಯ್ತಾ? ಆ ಧರ್ಮಶಾಸ್ತ್ರವು ವರ್ಷಕ್ಕೆ ಪದೇ ಪದೇ ಅರ್ಪಿತವಾಗುವ ಒಂದೇ ವಿಧವಾದ ಯಜ್ಞಗಳನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವವರನ್ನು ಎಂದಿಗೂ ಸಿದ್ಧಿಗೆ ತರಲಾರದು. ತಂದಿದ್ದ ಪಕ್ಷದಲ್ಲಿ ಆ ಯಜ್ಞ ಸಮರ್ಪಣೆಯು ನಿಂತು ಹೋಗುತ್ತಿತ್ತಲ್ಲ. ಯಾಕಂದ್ರೆ ದೇವಾರಾಧನೆ ಮಾಡುವವರು ಒಂದೇ ಸಾರಿ ಶುದ್ಧೀಕರಿಸಲ್ಪಟ್ಟ ಮೇಲೆ ಅವರಿಗೆ ಪಾಪ ಉಂಟೆಂದು ಅವರ ಮನಸ್ಸು ಇನ್ನೂ ಸಾಕ್ಷಿ ಕೊಡುವುದು ಹೇಗೆ? ಆದರೆ ಆ ಯಜ್ಞಗಳಿಂದ ಅರ್ಥ ಆಗಿದೆ? ಆ ಯಜ್ಞಗಳಿಂದ ಪ್ರತಿ ವರ್ಷದಲ್ಲಿಯೂ ಪಾಪಗಳ ಜ್ಞಾಪಕವಾಗುವುದುಂಟು. ಹೋರಿಗಳ ಮತ್ತು ಹೋತಗಳ ರಕ್ತದಿಂದ ಬರುವಾಗ ದೇವರೇ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ. ನನಗೆ ಕುಮಾರನಾದ ಯೇಸು ಕ್ರಿಸ್ತನಿಗೆ ದೇಹವನ್ನು ಸಿದ್ಧ ಮಾಡಿ ಕೊಟ್ಟಿದ್ದೀ. ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ಅರ್ಥ ಆಗ್ತದೆ? ಹಲೋ, ಪಾಪ ಪರಿಹಾರ ಆಗುವುದಿಲ್ಲ, ದೋಷ ಪರಿಹಾರ ರಕ್ತದಿಂದ ಆಗುತ್ತದೆ. ಯಾವುದು? ಪಶು ಪ್ರಾಣಿಯ ರಕ್ತದಿಂದ ಹೊರತು ಅದೇ ಪಾಪ ಪರಿಹಾರ ಆಗುವುದಿಲ್ಲ. ಆಯ್ತಾ? ಅರ್ಥ ಆಯ್ತಾ? ನೆಕ್ಸ್ಟ್. ನಿಂತು ಸಂತೋಷ ಪಡಲಿಲ್ಲ. ಆಗ ನಾನು ಇಗೋ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿದೆ ಎಂದು ಯೇಸು ಕ್ರಿಸ್ತನು ಹೇಳಿದನು. ನ್ಯಾಯ ಪ್ರಮಾಣದ ಪ್ರಕಾರ ಸಮರ್ಪಣೆ ಆಗುತ್ತಾ ಬರ್ತಿರ್ತಕ್ಕಂಥ ಯಜ್ಞ ನೈವೇದ್ಯಗಳು ಸರ್ವಾಂಗ ಹೋಮಗಳು ನೋಡ್ರಿ, ಪಾಪ ಪರಿಹಾರ ಅಲ್ಲ, ದೋಷ ಪರಿಹಾರಕ ಯಜ್ಞಗಳು ಆತನು ಮತ್ತೊಂದು ಸಾರಿ ಓದ್ರಿ, ಮತ್ತೆ ಬಂದಾಗಿತ್ತಿತ್ತು. ಮತ್ತೊಂದು ಸಾರಿ ಸ್ವಲ್ಪ ಓದ್ರಿ, ಒಂದು ಎರಡು ವಚನಗಳ ಮೇಲಿಂದ. ಆಗ ನಾನು ಇಗೋ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸು. ಥ್ಯಾಂಕ್ ಯು ಫಾದರ್, ಐ ಪ್ರೈಸ್ ಯು ನೇಮ್ ಜೀಸಸ್. ಹಲ್ಲೆಲೂಯಾ. ಎಸ್ ಮೈ ಲಾರ್ಡ್. ಸರ್ವಾಂಗ ಹೋಮಗಳು, ದೋಷ ಪರಿಹಾರಕ ಯಜ್ಞಗಳು ನಿನಗೆ ಇಷ್ಟವಾಗಿರಲಿಲ್ಲ, ದೇವರಿಗೆ ಇಷ್ಟವಾಗಿರಲಿಲ್ಲ. ನೀನು ಅವುಗಳಲ್ಲಿ ಮೆಚ್ಚುವುದಿಲ್ಲ ಎಂದು ಮೇಲೆ ಹೇಳಿದ ತರುವಾಯ ಇಗೋ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಎಂದು ಹೇಳಿದ್ದಾನೆ. ಆತನು ಹೇಳಿದ್ದನ್ನು ಆತನು ಎರಡನೆಯದನ್ನು ಸ್ಥಾಪಿಸುವುದಕ್ಕಾಗಿ ಮೊದಲನೆಯದನ್ನು ತೆಗೆದು ಬಿಡುತ್ತಾನೆ. ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸುವುದರಿಂದಲೇ ನಾವು ಶುದ್ಧರಾದೆವು. ದೇವರ ಮಕ್ಕಳೇ, ಪ್ರತಿ ವರ್ಷ ಯಜ್ಞ ವೇದಿಯನ್ನು ಬಲಿಯರ್ಪಣೆಗಳು ಅರ್ಪಿಸಬೇಕಾಗ್ತಿತ್ತು. ಈ ತಾಯಿ ತಂದೆಗಳು ಹೇಗೆ ತಮ್ಮ ಮಗನ ನಿಮಿತ್ತ ರಕ್ತಕ್ಕಾಗಿ ಹೋಗ್ತಿದ್ರಲ್ಲ, ಹಾಗೆ ಬಲಿ ಅರ್ಪಿಸಬೇಕಾಗ್ತಿತ್ತು. ಪ್ರೈಸ್ ಲಾರ್ಡ್ ಜೀಸಸ್. ದೇವರ ಮಕ್ಕಳೇ, ಯೇಸು ಕ್ರಿಸ್ತನು 2025 ವರ್ಷಗಳ ಹಿಂದೆ ಈ ಲೋಕಕ್ಕೆ ಜನ್ಮ ತಾಳಿ ಬಂದು ನಮ್ಮ ಎಲ್ಲರ ಪಾಪದ ಪರಿಹಾರ ಈ ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲ. ಯಾವುದು? ಮರಣಕರ. ಅದಕ್ಕೆ ದೇವರು
ಯೇಸು ಕ್ರಿಸ್ತನಾಗಿರುವ ಕರ್ತನನ್ನು ಕಳಿಸಿ ನಮ್ಮೊಟ್ಟಿಗೆ ನಿತ್ಯವಾದಂಥ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ. ಏನು ಮಾಡಿಕೊಂಡಿದ್ದಾನೆ? ನಿತ್ಯವಾದಂಥ ಒಡಂಬಡಿಕೆ. ಎಲ್ಲರೂ ಹೇಳ್ತೀರ ಅಲ್ಲೂಯ್ಯ. ಮಾಮೂಲಿ ರಕ್ತದ ಒಡಂಬಡಿಕೆ ಎಲ್ಲರೂ ಇದು. ಜೀಸಸ್ ಗಂಭೀರವಾಗಿ ಹೇಳ್ತಿರಲ್ಲೂಯ್ಯ, ಅದ್ಭುತವಾದಂಥ ಕಾರ್ಯ ಮಾಡತಕ್ಕಂಥದ್ದು. ಇನ್ನು ಯಾವತ್ತು ಒಂದೇ ಸಾರಿ, ಅದು ಮಾತ್ರ ಓದ್ತಿರಮ್ಮ 9ನೇ ವಚನ. ನಿಮ್ಮ ಕಿಂಗ್ ಜೇಮ್ಸ್ ಅಲ್ಲಿ ಓದ್ತಿರಮ್ಮ ತಾಯಿ. ತರುವಾಯ ಇಗೋ ಓ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಎಂದು ಕ್ರಿಸ್ತನು ಹೇಳಿದನು. ಎರಡನೇ ಹೊಸ ಒಡಂಬಡಿಕೆಯನ್ನು ಸ್ಥಾಪಿಸುವುದಕ್ಕಾಗಿ, ಮೊದಲನೇದನ್ನು ರದ್ದು ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನು ಒಂದೇ ಸಾರಿ ಎಂದೆಂದಿಗೂ ಅರ್ಪಿಸಲ್ಪಟ್ಟ ತನ್ನ ದೇಹದ ಮೂಲಕ ಆತನ ಚಿತ್ತದಿಂದ ನಾವು ಪರಿಹರಿಸಲ್ಪಟ್ಟಿದ್ದೇವೆ, ನಾವು ಪವಿತ್ರವಾಗಿ ಮಾಡಲ್ಪಟ್ಟಿದ್ದೇವೆ. ಅಂದ್ರೆ ಅರ್ಥ ಏನು? ಇಂಗ್ಲಿಷಲ್ಲಿ ನಾವು ಓದ್ತಾನೆ, ಯಾಕಂದ್ರೆ sanctified through the offering of the body of Jesus Christ once for all time and for everybody. Hallelujah. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತಿರಲ್ಲೂಯ್ಯ, ಒನ್ಸ್ ಫಾರ್ ಆಲ್ ಟೈಮ್. ಈಗ ನೋಡ್ರಿ, ಆ ಮಗನಿಗೆ ಆ ತಂಗಿಯ ಎಲುಬಿನ ಮಜ್ಜೆ ಕೊಟ್ಟ ಮೇಲೆ ಪರ್ಮನೆಂಟ್ ಸೊಲ್ಯೂಷನ್ ಆಗಿದಾಗೆ ಯೇಸು ಕ್ರಿಸ್ತನ ಶಿಲುಬೆ ಮರಣ ನಮ್ಮ ಪಾಪದ ಮರಣಕರವಾದ ಪಾಪಕ್ಕೂ ಮತ್ತು ದೋಷ ಪರಿಹಾರಕ್ಕೂ ಏನೂ ಇಲ್ಲದಂತೆ, ವರ್ಷ ವರ್ಷ ಬಲಿ ಅರ್ಪಣೆಗಳು ಅರ್ಪಿಸದಂತೆ ನಿತ್ಯವಾದಂಥ ಪರಿಹಾರ, ಪಾಪದ ಪರಿಹಾರಕನಾಗಿ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ತನ್ನ ರಕ್ತವನ್ನು ಅರ್ಪಿಸಿದನು. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಮನೋಪ್ರಕದಿಂದ ಹೇಳ್ತಿರಲ್ವಯ್ಯ. ಕರ್ತ ನಾಮಕ್ಕೆ ಮಹಿಮೆ ಉಂಟಾಗಲಿ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಕೃಪಾ ಕನಿಕರವುಳ್ಳ ದೇವರು ನನ್ನನ್ನು ಶಕ್ತಿ ಕೊಡಲಿ ಎಂಬುದಾಗಿ ನಾನು ಆಲಿಸ್ತಾ ಇದ್ದೇನೆ. ಹಲ್ಲೆಲೂಯ. ದೇವ್ರ ಮಕ್ಕಳೇ, ನಾನು ಹೇಳೋದೇನೆಂದರೆ, ಎಲುಬೊಳಗಿರ್ತಕ್ಕಂಥ ಮಜ್ಜೆ ಪರ್ಮನೆಂಟ್ ಸೊಲ್ಯೂಷನ್ ಆಯಿತು. ಅದೇ ರೀತಿಯಿಂದ ಮಾನವನಿಗಿರ್ತಕ್ಕಂಥ ಮರಣಕರವಾದ ಪಾಪ, ಶಾಪದಿಂದ ತುಂಬಿರ್ತಕ್ಕಂಥ ಪಾಪ, ರೋಗಗಳಿಂದ ತುಂಬಿರ್ತಕ್ಕಂಥ ಪಾಪ, ವ್ಯಾಧಿಗಳಿಂದ ತುಂಬಿರ್ತಕ್ಕಂಥ ಪಾಪ, ದರಿದ್ರದಿಂದ ತುಂಬಿರ್ತಕ್ಕಂಥ ಎಲ್ಲ ಪಾಪಗಳಿಗೆ ಆವಾಗ ಪರಿಹಾರ ಇಲ್ಲದಾಗಿತ್ತು. ಪಶು ಪ್ರಾಣಿಗಳ ಹೋತು ಹೋರಿಗಳ ರಕ್ತ ಪಾಪ ದೋಷ ಪರಿಹಾರವಾಗ್ತಿತ್ತು ಹೊರತು ಮರಣಕರವಾದ ಪಾಪದ ಪರಿಹಾರ ಇಲ್ಲ ಆಗಿತ್ತು. ಆದರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಈ ದಿನ 2025 ವರ್ಷಗಳ ಹಿಂದೆ ಥ್ಯಾಂಕ್ ಯು ಫಾದರ್, ಐ ಪ್ರೈಸ್ ಯು ನೇಮ್ ಫಾರ್ ದಿಸ್ ವಂಡರ್ಫುಲ್ ಟೈಮ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈಗ ನಾನು ಹೇಳುವ ಸಂದೇಶ ಏನಂದರೆ, ಯೇಸು ಕ್ರಿಸ್ತನ ಶಿಲುಬೆ ಮರಣ ಭಾಳ ಜನರು 7 ಮಾತುಗಳು ಧ್ಯಾನಿಸ್ತಾರೆ, ಭಾಳ ಸಂತೋಷ. ಆದರೆ ಇವತ್ತು ನಿಜವಾದಂಥ ಸಂಗತಿಯಿಂದ ನಾವು ಮಿಸ್ ಆಗ್ತಾ ಇದ್ದೀವಿ ಅನ್ನತಕ್ಕಂಥ ಸತ್ಯ ಇವತ್ತು ನೀವು ತಿಳ್ಕೊಳ್ಬೇಕು. ಮನುಷ್ಯನ ಮರಣಕರವಾದ ಪಾಪಕ್ಕೆ ಕ್ರಿಸ್ತ ಪೂರ್ವದಲ್ಲಿ, ಕ್ರಿಸ್ತನ ಮರಣಕ್ಕಿಂತ ಮುಂಚೆ ಅವನೇ ಮರಣಕರವಾದ ಪಾಪಕ್ಕೆ ಅವನನ್ನು ಕಲಿಸೋದು ಕೊಂದು ಹಾಕುತ್ತಿದ್ದರು. ಆದರೆ ಯೇಸು ಕ್ರಿಸ್ತನ ಶಿಲುಬೆ ಮರಣ ಆ ಮರಣಕರವಾದ ಪಾಪದಿಂದ ಕ್ಷಮೆ ನೀಡಿತು. ಪ್ರೈಸ್ ಲಾರ್ಡ್ ಜೀಸಸ್. ತದನಂತರ ಯೇಸು ಕ್ರಿಸ್ತನ ಶಿಲುಬೆ ಮರಣ ಪ್ರತಿ ವರ್ಷ ಮಾಡ್ತಿದ್ರಲ್ಲ ಪಾಪ ಪರಿಹಾರದ ಯಜ್ಞಗಳನ್ನು, ಅದು ಕೂಡ ಇಲ್ಲದೆ ಹೋಯಿತು. ಯೇಸು ಕ್ರಿಸ್ತನ ಶಿಲುಬೆ ಮರಣ ನಿತ್ಯ ಪರಿಹಾರಕನಾಗಿ, ದ ಪರ್ಮನೆಂಟ್ ಸೊಲ್ಯೂಷನ್ ಆಗಿ ನಮಗೆ ಕೊಡಲಾಗಿತ್ತು. ಇದೇ ಮುಕ್ತಿ ದಿಲಾ ಯೇಸು ನಾಮ್, ಶಾಂತಿ ದಿಲಾ ಯೇಸು ನಾಮ್. क्रूस पर अपना खून बहाया, बोलिए, क्रूस पर अपना खून बहाया, सारा चुकाया दाम, सारा चुकाया दाम, मुक्ति दिलाए यीशु नाम, शांति दिलाए यीशु नाम. बोलो, मुक्ति दिलाए यीशु नाम,
शांति दिलाए यीशु दया का बहता सागर, यीशु दया का बहता सागर, यीशु दया का बहता सागर, यीशु है दाता महान, यीशु है दाता महान, मुक्ति दिलाए यीशु नाम, शांति दिलाए यीशु नाम, बोलो मुक्ति दिलाए, मुक्ति दिलाए यीशु नाम, शांति दिलाए। हम पर भी यीशु कृपा करना, हम पर भी यीशु कृपा करना, हम पर भी यीशु कृपा करना, हम हैं पापी महान, हम हैं पापी महान, मुक्ति दिलाए यीशु नाम, शांति दिलाए यीशु नाम, बोलो मुक्ति दिलाए यीशु नाम, शांति दिलाए यीशु नाम। ಇದುವೇ ಕ್ರಿಸ್ತನು ಮಾಡಿಕೊಂಡಿರತಕ್ಕಂಥ ಮಾನವರ ಜೊತೆಯಲ್ಲಿ ಹೊಸ ಒಡಂಬಡಿಕೆ. ಈ ಒಡಂಬಡಿಕೆ ಅಂತ ಒಡಂಬಡಿಕೆ ಅಂದರೆ ಹಲ್ಲೆಲೂಯಾ, ಇನ್ನು ಎಂದಿಗೂ ದೇವರು ತನ್ನ ಜನರಿಗೆ ಮೇಲನ್ನೇ ಮಾಡತಕ್ಕಂಥನಾಗಿರ್ತಾನೆ ಎಂಬುದಾಗಿ ಎಲ್ಲರೂ ಹೇಳ್ತಿರಲ್ವಿಯಾ. 31ನೇ ಯೆರೆಮೀಯ ಪ್ರವಾಚಕನ ಪುಸ್ತಕ 31ನೇ ಅಧ್ಯಾಯ, ಬೇಗನೆ ಓದ್ತೀರಿ. 31ನೇ ವಚನದಿಂದ ಬೇಗನೆ ಓದ್ತೀರಿ. 31ನೇ ವಚನದಿಂದ, Behold, the days are coming, says the Lord, when I will make the new covenant with the house. ಆಗ ನಾನು ಇಸ್ರಾಯೇಲರ ಸಮಸ್ತ ಕುಟುಂಬಗಳಿಗೆ ಹಾ ದೇವರಾಗಿರುವೆನು. ಹಾ ಹಾ 31ಮ್ಮ ಇಗೋ ಹೊಸ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ 31ನೇ ಅಧ್ಯಾಯ 31ನೇ ವಚನ. ಹಾ ಹಾ ಇಗೋ ಹೊಸ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಹಾ ದಿನಗಳು ಬರುವುದೆಂದು ಹೊಸ ಒಡಂಬಡಿಕೆ ಮಾಡಿಕೊಳ್ಳುವ, ಎರಡನೇದಿದು, ಹೊಸ ಒಡಂಬಡಿಕೆ ಮಾಡಿಕೊಳ್ಳುವ ದಿನಗಳು ಬರುವುದೆಂದು ಕರ್ತನು ಹೇಳುತ್ತಾನೆ. ಕರ್ತನು ಹೇಳುತ್ತಾನೆ. ಆಗ ನಾನು ಈ ಜನರೊಟ್ಟಿಗೆ ಮನೆತನದವರ ಸಂಗಡಲು ಅವರ ಸಂಗಡಲು ಯೂದದ ಮನೆತನದವರ ಸಂಗಡಲು ಯೂದದ ಮನೆತನದ ಸಂಗಡದವರು ನಾನು ಅವರ ತಂದೆಗಳ ಸಂಗಡನು ಐಗುಪ್ತ ದೇಶದಿಂದ ಹೊರತರುವುದಕ್ಕೆ ಅವರ ಕೈ ಹಿಡಿದು ಮಾಡಿದ್ದ ಆ ಒಡಂಬಡಿಕೆ ಹಾಗೆ ಅಲ್ಲ, ಆ ಅಗ್ರಿಮೆಂಟ್ ಹಾಗೆ ಅಲ್ಲ. ಆ ನನ್ನ ಒಡಂಬಡಿಕೆಯನ್ನು ಅವರು ನಾನು ಅವರ ಯಜಮಾನನಾಗಿದ್ದಕ್ಕೂ ಕರ್ತನು. ಥ್ಯಾಂಕ್ ಯು ಫಾದರ್. ಮಾಡುವ ಒಡಂಬಡಿಕೆ ಇದೆ. ಈಗ ಹೇಳ್ತೀನಿ ನೆಕ್ಸ್ಟ್. ಈ ಹೊಸ ಒಡಂಬಡಿಕೆಯಲ್ಲಿ ಏನಿದೆ ಅಂದರೆ, ಇನ್ನು ಮುಂದೆ ಯಾವತ್ತಿಗೂ ಆತನು ಮೇಲು ಮಾಡುವುದನ್ನು ನಿಲ್ಲಿಸುವುದಿಲ್ಲ. ಗಾಡ್ ನೆವರ್ ಸ್ಟಾಪ್ ಡೂಯಿಂಗ್ ಗುಡ್ ಟು ದೆಮ್. 32ನೇ ಅಧ್ಯಾಯ, ಅದೇ ಯೆರೆಮೀಯ ಪ್ರವಚನ ಪುಸ್ತಕ 32ನೇ ಅಧ್ಯಾಯ 39ನೇ ವಚನದಿಂದ ಈ ಹೊಸ ಒಡಂಬಡಿಕೆಯ ನಿಜವಾದ ತಾತ್ಪರ್ಯವನ್ನು ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ನಿತ್ಯವಾದಂಥ ಪರಿಹಾರ ಮತ್ತು ಅವರಿಗೆ 32ನೇ ಅಧ್ಯಾಯ 39ನೇ ವಚನ. ವೆರಿ ಗುಡ್. ಅವರಿಗೂ ಅವರ ತರುವಾಯ ಅವರ ಮಕ್ಕಳಿಗೂ ಅವರ ಮಕ್ಕಳ ಮೇಲುಗಾಗಿಯೂ ಒಳ್ಳೆಯದಕ್ಕಾಗಿಯೂ ಅವರು ಯಾವಾಗಲೂ ಅವರು ನನಗೆ ಭಯಪಡುವ ಹಾಗೆ ಅವರಿಗೆ ಏಕ ಹೃದಯವನ್ನು ಏಕ ಮಾರ್ಗವನ್ನು ಅದು ಯೇಸುವೆ ಎಂಬ ಮಾರ್ಗವನ್ನು ಅವರಿಗೆ ಕೊಡುವೆನು ಮತ್ತು ಅವರಿಗೆ ಒಳ್ಳೆಯದನ್ನು ಮಾಡುವ ಹಾಗೆ ನಾನು ಯಾವತ್ತಿಗೂ ನಿಲ್ಲಿಸಿ ಬಿಡುವುದಿಲ್ಲ. ಐ ವಿಲ್ ನೆವರ್ ಸ್ಟಾಪ್ ಡೂಯಿಂಗ್ ಗುಡ್ ಟು ದೆಮ್. ಅಂದ್ರೆ ಅರ್ಥ ಏನು? ನಿತ್ಯವಾದ ಒಡಂಬಡಿಕೆ ಏನು? ಐ ವಿಲ್ ನೆವರ್ ಸ್ಟಾಪ್ ಡೂಯಿಂಗ್ ಗುಡ್ ಟು ದೆಮ್. ಗಾಡ್ ಈಸ್ ಗುಡ್ ಆಲ್ ದ ಟೈಮ್ ಫಾರ್ ಆಲ್ ದ ಪೀಪಲ್. हालेलुया. मैं उनको भला करने के लिए करते रहूंगा और उसे कभी नहीं रोकूंगा बोल के ओ प्रमाण कर रहा है और वाचाबंदी कर रहा है. प्रेज लॉर्ड जीसस. ಇದುವೇ ನಿತ್ಯವಾದಂಥ ಪರಿಹಾರ. ಅಂದ್ರೆ ಅರ್ಥ ಏನು? ಹೊಸ ಒಡಂಬಡಿಕೆ, ಹೊಸ ರಕ್ತದಿಂದ ನಾನು ಒಡಂಬಡಿಕೆ ಮಾಡಿಕೊಳ್ತಾ ಇದ್ದೇನೆ. ಯಾರಿಗಾರು ಗೊತ್ತಿಲ್ಲ ರಕ್ತದಿಂದ ಒಡಂಬಡಿಕೆ ಅಂದರೆ? ನನಗೂ ಗೊತ್ತಿಲ್ಲಾಗಿತ್ತು. ಪ್ರೇಸ್ ಲಾರ್ಡ್ ಜೀಸಸ್. ಏನಂತ ತಿಳ್ಕೊಂಡು ಇನ್ನು ಮುಂದೆ ಮುಂದೆ ಹೋಗ್ತೀರಮ್ಮ, ಕಂಟಿನ್ಯೂ ಮಾಡ್ತೀರಮ್ಮ. 39ರಿಂದ 42ವರೆಗೆ ನಾನ್ ಸ್ಟಾಪ್. ನಿತ್ಯವಾದ ಒಡಂಬಡಿಕೆಯನ್ನು ಅವರ
ಸಂಗಡ ಮಾಡಿ ನಿತ್ಯವಾದಂಥ ಒಡಂಬಡಿಕೆ, ನಿರಂತರವಾದಂಥ ಒಡಂಬಡಿಕೆಯನ್ನು ಅವರ ಸಂಗಡ ನಾನು ಮಾಡಿಕೊಳ್ಳುವೆನು. ಆದರೆ ಅವರು ನನ್ನನ್ನು ಬಿಡದ ಹಾಗೆ ಅವರು ಜನಾಂಗವು ನನ್ನನ್ನು ಬಿಡದ ಹಾಗೆ ನನ್ನ ಭಯವನ್ನು ಅವರ ಹೃದಯಗಳಲ್ಲಿ ಇಡುತ್ತೇನೆ. ಹೌದು, ಅವರಿಗೆ ಲಿಸನ್ ಕೇರ್ಫುಲಿ, ಅವರಿಗೆ ಒಳ್ಳೆಯದನ್ನು ಮಾಡುವುದಕ್ಕೆ ಅವರೊಂದಿಗೆ ಹಲೋ ದೇವ್ರು ನೋಡ್ರಿ ಯಾವುದಕ್ಕಾಗಿ ಆನಂದ ಪಡ್ತಾನ್ರಿ? ಕೆಟ್ಟದ್ದು ಮಾಡ್ಲಿಕ್ಕಲ್ರಿ. ನಮ್ಮ ದೇವರು ಯೇಸು ದೇವರು ಹಿ ಈಸ್ ಆಲ್ವೇಸ್ ರಿಜಾಯ್ಸ್ ಟು ಡೂ ಗುಡ್ ಟು ಯು. ಆತನು ಯಾವತ್ತೂ ನಿಮಗೆ ಒಳ್ಳೆಯದನ್ನು ಮಾಡೋದಕ್ಕಾಗಿ ಹರ್ಷಿಸ್ತಾನಂತೆ ದೇವರು. ಆ ಹರ್ಷವುಳ್ಳ ದೇವರು ಶಿಲುವೆ ಮೇಲೆ ನಮ್ಮ ಹರ್ಷಕ್ಕಾಗಿ ಯೇಸುವನ್ನು ಅರ್ಪಿಸಿದನು. ಮುಂದೆ ಹೋಗ್ತೀರಮ್ಮ. ನಿಜವಾಗಿಯೂ ನನ್ನ ಪೂರ್ಣ ಹೃದಯದಿಂದ, ನೋಡ್ರಿ ದೇವ್ರು ಹೇಗಿದ್ದಾನೆ ನಮಗೆ ಮಾಡುವ ಕೆಲಸ. ನನ್ನ ಪೂರ್ಣ ಹೃದಯದಿಂದಲೂ, ಹಲೋ, ನನ್ನ ಪೂರ್ಣ ಪ್ರಾಣದಿಂದಲೂ ಅವರನ್ನು ಈ ದೇಶಗಳಲ್ಲಿ ನೆಡುತ್ತೇನೆ. ನೆಡುತ್ತೇನೆ. ಯಾಕಂದ್ರೆ ಕರ್ತನು ಅಷ್ಟೇ ಸಾಕು. ಈಗ ಹೇಳ್ತಾರೆ 42 ಆಯ್ತಾ? ಹೌದ್ರಿ? ಹೌದ್ರಿ. ಹೀಗೆ ಹೇಳುತ್ತಾನೆ. ನೋಡ್ರಿ, ನಾನು ಹೇಗೆ ಈ ಜನರ ಮೇಲೆ ಪೂರ್ವದಲ್ಲಿ ದೊಡ್ಡ ಕೇಡನ್ನು ಬರಮಾಡಿದನೋ, ಕೇಡು ಹೇಗೆ ಬರಮಾಡಿದೆ ಅದಕ್ಕಿಂತ ಮೇಲನ್ನು ಬರಮಾಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ನಾನು ಅವರಿಗೆ ವಾಗ್ದಾನ ಮಾಡಿ ಮೇಲನ್ನಲ್ಲ ಅವರ ಮೇಲೆ ಬರಮಾಡುವೆನು. ಎಲ್ಲರೂ ಹೇಳ್ತಾರೆ ಹೊಸ ಒಡಂಬಡಿಕೆ ಏನ್ರಿ? ಹಲೋ, ಹೊಸ ಒಡಂಬಡಿಕೆ ಏನು? ನಾನು ಮೇಲು ಮಾಡುವೆನೆಂಬುದಾಗಿ ರಕ್ತದಿಂದ ಒಡಂಬಡಿಕೆ ಮಾಡಿಕೊಂಡ. ಯಾರ್ಯಾರು ಗೊತ್ತಿದೆ ರಕ್ತದಿಂದ ಒಡಂಬಡಿಕೆ ಅಂದ್ರೇನು? ಹಲೋ ಸಿಸ್ಟರ್, ರಕ್ತದಿಂದ ಒಡಂಬಡಿಕೆ ನನಗೂ ಗೊತ್ತಿಲ್ಲಾಗಿತ್ತು. ಹಲ್ಲೆಲೂಯಾ. ಡು ಯು ನೋ ವಾಟ್ ಇಸ್ ಅ ಬ್ಲಡ್ ಕವನೆಂಟ್? ಯಾವಾಗಾರ ಕೇಳಿದ್ರೆ ನೀವು? ನಾನೂ ಕೇಳಿಲ್ಲ. ಈಗ ನಾನು ಹೊಸದಾಗಿ ಇದನ್ನು ಕೇಳಿಕೊಂಡಿರುವ ಆಶ್ಚರ್ಯವಾಯಿತು ನನಗೆ. ಹಲೋ ಸಿಸ್ಟರ್, ಏನು ಮಾಡಿದ್ರೆ ಗೊತ್ತಿದೆ? ಆಗಿನ ಅರಸರು ಒಂದು ವೇಳೆ ಜನರೊಟ್ಟಿಗೆ, ರಾಜರೊಟ್ಟಿಗೆ ಅಥವಾ ಬೇರೆ ಪ್ರಜೆಗಳೊಟ್ಟಿಗೆ ಅವರು ಒಡಂಬಡಿಕೆ ಮಾಡಿಕೊಳ್ತಾರೆ. ಒಡಂಬಡಿಕೆ ಅಂದರೆ ಅಗ್ರಿಮೆಂಟ್. ಆವಾಗ ಶಾಯಿಯಿಂದ, ಯಾವುದರಿಂದ? ಇಂಕಿಂದ ಬರೆದಿರ್ತಕ್ಕಂಥ ಒಡಂಬಡಿಕೆ ಮಾಡಿದ್ರೇನೆ ಅದರಲ್ಲಿ ಒಂದು ಶಬ್ದ ತೆಗೆಯೋದಿಲ್ಲ, ಒಂದು ಶಬ್ದ ಹಾಕಲಿಕ್ಕೆ ಆಗೋದಿಲ್ಲ. ಅದು ಅವರು ನೆರವೇರಿಸಲೇಬೇಕಾಗ್ತಿತ್ತು. ಯಾರು? ಅರಸರು ಮಾಡಿರ್ತಕ್ಕಂಥ ಒಡಂಬಡಿಕೆ. ಇದಕ್ಕೆ ಅಗ್ರಿಮೆಂಟ್ ಅಂತಾರೆ ಒಡಂಬಡಿಕೆಗೆ. ಆದರೆ ಆಗಿನ ಕಾಲದ ಕೆಲವು ಅರಸರು ಎದರಿಂದ ಒಡಂಬಡಿಕೆ ಮಾಡ್ತಿದ್ರು ಅಂತ ಗೊತ್ತಿದೆ? ಇಂಕಿಂದಲ್ಲ, ತನ್ನ ರಕ್ತವನ್ನು ಸುರಿಸಿ ಆ ರಕ್ತದಿಂದ ಬರಿತಿದ್ರಂತೆ. ನಾನು ನನ್ನ ಪ್ರಜೆಗಳ ರಕ್ಷಣೆಗಾಗಿ ನಾನೇ ಬಾಧ್ಯನು, ಅವರ ಸುರಕ್ಷತೆಗಾಗಿ ನಾನೇ ನೋಡಿಕೊಳ್ಳೋನು. ಏನಾಗಿದ್ರು, ನನ್ನ ಪ್ರಾಣ ಹೋದರೂ ನನ್ನ ಜನರ ರಕ್ಷಣೆ ನನ್ನ ಬಾಧ್ಯತೆ ಆಗಿದೆ ಎಂಬುದಾಗಿ ರಕ್ತದಿಂದ ಒಂದು ಸಾರಿ ಬರೆದ್ರೆ ದಟ್ ಈಸ್ ದ ಬ್ಲಡ್ ಕವನೆಂಟ್. ಎಲ್ಲರೂ ಹೇಳ್ತಿರಲ್ವಯ್ಯ? ಮೊದಲನೇ ಕೊರಿಂಥಿ 11ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ ಆ ಮಾತು. 23ನೇ ವಚನದಿಂದ ನಾವು ಅದನ್ನು ನೋಡ್ತೇವೆ. ಹೊಸ ಒಡಂಬಡಿಕೆ ನೀವು ಅದನ್ನು ಸ್ಮರಿಸೋದಕ್ಕಾಗಿ ಮಾಡಬೇಕೆಂಬುದಾಗಿ. 24ನೇ ವಚನದಿಂದ ಓದ್ತೀರಿ ಸಿಸ್ಟರ್? ಮೊದಲನೇ ಕೊರಿಂಥಿ 11ನೇ ಅಧ್ಯಾಯ 24ನೇ ವಚನ. ಸ್ತೋತ್ರ ಮಾಡಿ ಯೇಸು ಕ್ರಿಸ್ತನು ಆ ರೊಟ್ಟಿಯನ್ನು ಮುರಿದು ತೆಗೆದುಕೊಳ್ಳಿರಿ, ತಿನ್ನಿರಿ, ಇದು ನಿಮಗೋಸ್ಕರ ಮುರಿಯಲ್ಪಟ್ಟಿರುವ ನನ್ನ ದೇಹವಾಗಿದೆ. ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಇದನ್ನು ಮಾಡಿರಿ. ಅದೇ ರೀತಿಯಾಗಿ ಊಟವಾದ ಮೇಲೆ ಆತನು ದ್ರಾಕ್ಷರಸದ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಲ್ಲಿ ಮಾಡಿರುವ ಹೊಸ ಒಡಂಬಡಿಕೆ ಆಗಿದೆ. ದಿಸ್ ಈಸ್ ಮೈ ಬ್ಲಡ್ ಕವನೆಂಟ್. ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ಸ್ಮರಿಸಿಕೊಳ್ಳುವುದಕ್ಕೂ ಇದನ್ನು ಮಾಡಿರಿ ಎಂದನು. ಕಾರಣ ಏನಂದ್ರೆ, ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನ ಬರುವ ತನಕ ಪ್ರಸಿದ್ಧಿ ಪಡಿಸುತ್ತಿರಬೇಕು. ಅಷ್ಟೇ ಸಾಕು. ಯಾಕಂದ್ರೆ ಮುಂದೆ ಬಹಳ ಡೇಂಜರ್ ಇದೆ ಅವನು. ಹಲ್ಲೆಲೂಯಾ. ಪ್ರಸಿದ್ಧಿ ಪಡಿಸುತ್ತಿರಬೇಕು. ದಿಸ್ ಈಸ್ ಯೇಸು ಕ್ರಿಸ್ತನ ಶಿಲುಬೆ ಮರಣ ನಮಗೆ ಸಾರಿ ಹೇಳುತ್ತಾ ಇದೆ. ನಿತ್ಯವಾದಂಥ ಪರಿಹಾರ ಯೇಸು ಕ್ರಿಸ್ತನ ರಕ್ತ ಪ್ರೋಕ್ಷಣದಿಂದಲೇ ಉಂಟಾಗ್ತದೆ ಹೊರತು ಮತ್ತು ಯಾವ ಹೋರಿ ಹೋತು ಪಶು ಪ್ರಾಣಿಯಿಂದ ರಕ್ತದಿಂದ ಬಲಿ ಅರ್ಪಣೆಯಿಂದ ಉಂಟಾಗುವುದಿಲ್ಲ.
ಪ್ರೈಸ್ ದಿ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತೀರಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಇದು ಹೊಸ ಒಡಂಬಡಿಕೆ, ನನ್ನ ರಕ್ತದಿಂದ ಮಾಡತಕ್ಕಂಥ ಹೊಸ ಒಡಂಬಡಿಕೆ ಆಗಿದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಆಗಿನ ಕಾಲದ ಅರಸರು ಸ್ವಲ್ಪ ರಕ್ತವನ್ನು ಸುರಿಸಿ ಒಡಂಬಡಿಕೆ ಮಾಡಿಕೊಳ್ತಿದ್ರು. ರಾಜಾದಿರಾಜನು, ಜಗತ್ ಉದ್ಧಾರಕರ್ತನು, ವಿಶ್ವದ ರಕ್ಷಕನಾಗಿರುವ ಯೇಸು ಕ್ರಿಸ್ತನು ತನ್ನ ದೇಹದಲ್ಲಿರ್ತಕ್ಕಂಥ ಕಡೆ ರಕ್ತದ ಹನಿವರೆಗೂ ಸೀಳಿ ಸುರಿಸಿ ಅದರಿಂದ ಒಡಂಬಡಿಕೆ ಮಾಡಿಕೊಂಡೆ. ನಿಮ್ಮ ಜೀವಮಾನವೆಲ್ಲ ನಾನು ಮೇಲು ಮಾಡುತ್ತಲೇ ಇರುವೆನು, ಮೇಲು ಮಾಡುತ್ತಲೇ ಇರುವೆನು, ಮೇಲು ಮಾಡುತ್ತಲೇ ಇರುವೆನು. ರಬ ಶಿಖನ ಮಂದುರಿ ಅಂದ ರಬ ಸಮರ. ಎಲ್ಲರೂ ಪ್ರಾರ್ಥನೆ ಪೂರ್ವಕವಾಗಿ ದೇವರ ಕಡೆ ಸಮರ್ಪಿಸೋಣ. ಕರ್ತನು ನನ್ನ ಒಳ್ಳೆಯದಕ್ಕಾಗಿ, ಕರ್ತನು ನನಗೆ ಮೇಲು ಮಾಡೋದಕ್ಕಾಗಿ, ಕರ್ತನು ನನಗೆ ಒಳ್ಳೆಯದು ಮಾಡೋದಕ್ಕಾಗಿ ರಕ್ತದ ಒಡಂಬಡಿಕೆ, ನಿತ್ಯ ಪರಿಹಾರ, ಪರ್ಮನೆಂಟ್ ಸೊಲ್ಯೂಷನ್. ಓ ರಬ ಶಬಲವದರ ಬಂದುರಿ ಅಂದರ ಬಲವದರಬ ನರವ ಶಿಖರ ಮಂದುರಿ ಅಂದರಬ. ಕರ್ತನೇ ರಕ್ತದಿಂದ ಪರಿಹಾರ ಕೊಟ್ಟಿದೆ ರಾಜ, ರಾಜಾದಿರಾಜ, ನಿತ್ಯ ಪರಿಹಾರ ರಾಜ. ವಾಕ್ಯದಲ್ಲಿ ಹೇಳಲಾಗಿದೆ, ಯಾರ್ಯಾರು ಈ ರೊಟ್ಟಿ ರಸದಲ್ಲಿ ಪಾನ ಮಾಡುವಾಗೆಲ್ಲ ತಾನು ಭಯ ಇಲ್ಲದೆ, ನಿರ್ಭಯ ಇಲ್ಲದೆ ಅವರು ಪಾಪದಿಂದ ಒಂದು ವೇಳೆ ಅವರು ಶಿಶುಗಾರರಾದ್ರೆ ದೇವರಿಗೆ ಸಮರ್ಪಿಸೋಣ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ದೇವರು ಮಾಡಿಕೊಂಡ್ರ ಹೊರಬಡಿಕೆ ನಿತ್ಯ ಪರಿಹಾರ. ಓ ಮಹೋನ್ನತನ, ಎಲ್ಲರೂ ದೇವರು ಸ್ತೋತ್ರ ಮಾಡೋಣ, ಎಲ್ಲರೂ ದೇವರಿಗೆ ಅರ್ಪಿಸೋಣ. ದೇವರ ಮಕ್ಕಳೇ, ಆ ಕೀಲು ಇಲ್ಲಿರ್ತಕ್ಕ ಎಲುಬಿನಲ್ಲಿರುವ ಮಜ್ಜೆಯನ್ನು ಕೊಟ್ಟು ತನ್ನ ತಮ್ಮನಿಗೆ ಒಬ್ಬನಿಗೆ ಪರಿಹಾರ ಕೊಟ್ಟಳು. ಹೌದು, ಬಹಳ ಲೇಸು. ಆದರೆ ವಿಶ್ವಕ್ಕೆ ಮರಣಕರವಾದಂತ ಪಾಪದಿಂದ, ಶಾಪದಿಂದ, ರೋಗದಿಂದ, ದರಿದ್ರದಿಂದ ಬಿಡುಗಡೆ ಕೊಟ್ಟಿರ್ತಕ್ಕಂಥ ಜಗದುದ್ಧಾರಕರ್ತನು, ಜಗತ್ ರಕ್ಷಕನು, ವಿಶ್ವದ ರಕ್ಷಕನಾದ ಯೇಸು ಕ್ರಿಸ್ತನು ಒಂದೇ ಸಾರಿ ಎಲ್ಲ ಸಮಯದ ಎಲ್ಲ ಕಾಲಕ್ಕೂ ಆತನು ರಕ್ತ ಪಾಪ ದೋಷ ಪರಿಹಾರಕ್ಕಾಗಿ ಬಲಿ ಅರ್ಪಿಸಲ್ಪಟ್ಟ ಆ ಅರ್ಪಣೆ ಇವತ್ತು ಜಗತ್ತಿಗೆ ಸಾರಿ ಹೇಳ್ತಾ ಇದೆ. ಅದನ್ನು ಸಾರುವ ಬಾಧ್ಯತೆ ನಮಗಿದೆ. ಓ ರಬ ಶಬರಬಂದುರಿ ಅಂದರ ಬಲಬದರಬ. ಓ ಥ್ಯಾಂಕ್ ಯು ಫಾದರ್, ಹಲ್ಲೆಲೂಯಾ. ದೇವರ ಮಕ್ಕಳೇ, ರಕ್ತದ ಒಡಂಬಡಿಕೆ. ದೇವರ ಮಕ್ಕಳೇ, ಯೇಸು ಕ್ರಿಸ್ತನು ತನ್ನ ದೇಹವನ್ನು ಸಂಪೂರ್ಣವಾಗಿ ಚೆದರಿ ಹೋಗುವುದಕ್ಕಾಗಿ ತಿವಿಲಿಕ್ಕೆ ಬಿಟ್ಟುಕೊಟ್ಟಿದೆ. ಯಾಕಂದ್ರೆ ನಮ್ಮ ಪಾಪ, ನಮ್ಮ ಶಾಪ, ನಮ್ಮ ರೋಗ, ನಮ್ಮ ಪಾಪದಿಂದ ಉಂಟಾಗತಕ್ಕಂಥ ರೋಗ, ನಮ್ಮ ಪಾಪದಿಂದ ಉಂಟಾಗತಕ್ಕಂಥ ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರುವ ಎಲ್ಲ ರೋಗಗಳು, ಮಾರಕ ಸೋಂಕು, ಇವೆಲ್ಲದರಿಂದ ಬಿಡುಗಡೆ ಮಾಡೋದಕ್ಕಾಗಿ, ನಿತ್ಯ ಪರಿಹಾರ ಕೊಡೋದಕ್ಕಾಗಿ ಯೇಸು ಶಿಲುವೆ ಮೇಲೆ ಮರಣಿಸಿದರು. ನಿತ್ಯ ಪರಿಹಾರ ದರಿದ್ರದಿಂದ, ನಿತ್ಯ ಪರಿಹಾರ ರೋಗದಿಂದ, ಮಾರಕ ಸೋಂಕುಗಳಿಂದ, ನಿತ್ಯ ಪರಿಹಾರ ಪಾಪದಿಂದ, ನಿತ್ಯ ಪರಿಹಾರ ನರಕದಿಂದ ಕೊಡೋದಕ್ಕಾಗಿ ಯೇಸು ಒಬ್ಬನೇ ಆ ಪರಿಹಾರಕನಾಗಿ ಜನ್ಮಿಸಿ ನಮಗಾಗಿ ಶಿಲುವೆ ಮೇಲೆ ಅರ್ಪಿಸಲ್ಪಟ್ಟನು. ಹೌದು, ಕರ್ತನೇ ಸ್ತೋತ್ರ, ಕರ್ತನೇ ಕೃಪೆ ರಾಜ, ರಾಜ. ಓ ಕರ್ತನೇ, ನಮ್ಮ ಮೇಲೆ ಕೃಪೆ ಮಾಡು ರಾಜ. ಇವತ್ತು ನಾವೆಲ್ಲ ಸಮರ್ಪಿಸ್ತಾ ಇದ್ದೇವೆ ಕರ್ತನೇ. ಒಂದು ಉದಾಹರಣೆಯನ್ನು ನೋಡಿದೆ ರಾಜ. ಅದಕ್ಕೆ ಪರಿಹಾರ ಇಲ್ಲದೆ ತಾಯಿ ತಂದೆಗಳೆಷ್ಟೋ ಬಳಲಿದ್ರು. ಅದೇ ರೀತಿಯಲ್ಲಿ ಯಹೂದ್ಯರು ಮಾನವ ಜಾತಿಗೆ ಪರಿಹಾರ ಇಲ್ಲದೆ ಎಷ್ಟೋ ಬಳಲುತ್ತಾ ಅಲಿಯುತ್ತಾ ಬಾಧೆಯಲ್ಲಿ, ಸಂಕಟದಲ್ಲಿ, ನಾಶದಲ್ಲಿರುವರು ರಕ್ಷಿಸೋದಕ್ಕಾಗಿ ದೇವರು ತನ್ನ ಏಕ ಮಗನಾದ ಯೇಸು ಕ್ರಿಸ್ತನನ್ನು ಕಳಿಸಿ ಮಾನವನ ರಕ್ಷಣೆಗಾಗಿ, ಮಾನವನ ಉದ್ಧಾರಕ್ಕಾಗಿ, ಈಗೋ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವನು, ಆ ಕ್ರಿಸ್ತನನ್ನು ನಂಬುವನು ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡ್ಕೊಳ್ಬೇಕು, ಎಲ್ಲರೂ ನಿತ್ಯವಾದಂಥ ಪರಿಹಾರ ಪಡ್ಕೊಳ್ಬೇಕು, ಎಲ್ಲರೂ ಅನಂತವಾದಂಥ ಪರಿಹಾರ ಪಡ್ಕೊಳ್ಬೇಕು ಎಂದು ಯೇಸುವನ್ನು ನಮಗೆ ಅರ್ಪಿಸಿ ಕೊಟ್ಟನು. ನನ್ನ ಪ್ರಿಯ ಸಹೋದರಿ ಸಹೋದರೇ, ಈ ನಿತ್ಯ ಪರಿಹಾರ ನಮ್ಮೆಲ್ಲರಿಗೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾನೆ. ನನ್ನನ್ನು ಕೇಳುತ್ತಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಪ್ರಿಯ ಸಹೋದರಿ ಸಹೋದರೇ, ಎಲ್ಲ ನನ್ನ ಮಿತ್ರರೇ, ತಂಗಿಯರೇ, ಸಹೋದರಿಯ ಸಹೋದರರೇ, ನಿಮ್ಮೆಲ್ಲರೂ ಇವತ್ತು ಶುಭವಾರ್ತೆ ಏನಂದರೆ, ಪರಿಹಾರ ಆಗಲಾರದಂಥ ಸಮಸ್ಯೆಗಳಿಗೆ ಯೇಸುವಿನ ರಕ್ತ ನಮಗೆ ಪರಿಹಾರ ಕೊಡ್ತದೆ. ಗುಣವಾಗಲಾರದಂಥ ರೋಗಗಳಿಗೆ ಯೇಸುವಿನ ರಕ್ತ ನಮಗೆ ಸ್ವಸ್ಥ ಮಾಡ್ತದೆ. ಬಿಡುಗಡೆ ಆಗಲಾರದಂಥ ಸಮಸ್ಯೆಗಳಿಗೆ ಯೇಸುವಿನ ರಕ್ತ ಬಿಡುಗಡೆ ಮಾಡಲಿ ಎಂಬುದಾಗಿ ಹಾರೈಸುತ್ತಾನೆ. ಗುಣವಾಗಲಾರದಂಥ ರೋಗ ಯೇಸು ನಾಮದಲ್ಲಿ ನಂಬುತ್ತಿರ್ತಕ್ಕಂಥ ಎಲ್ಲರಿಗೆ ಗುಣವಾಗಲಿ ಎಂಬುದಾಗಿ ಹಾರೈಸ್ತಾ ಇದ್ದಾನೆ. ಬಿಡುಗಡೆ ಆಗಲಾರದಂಥ ಚಟದಿಂದ, ಬಿಡುಗಡೆ ಆಗಲಾರದಂಥ ಮಾಯಾ ಮೋಸದಿಂದ, ಬಂಧಕಗಳಿಂದ ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದಾನೆ. ಥ್ಯಾಂಕ್ ಯು ಫಾದರ್, ಹಲ್ಲೆಲೂಯಾ. ಸ್ತೋತ್ರ ಕರ್ತನೆ. ನನ್ನನ್ನು ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರು, ಈ ಒಂದು
ಕರ್ತನೆ ಗುಡ್ ಫ್ರೈಡೆ ದಿವಸ, ಶುಭ ಶುಕ್ರವಾರ ದಿವಸ ಎಲ್ಲರಿಗೆ ಶುಭವಾರ್ತೆ ತಲುಪಿದೆ. ಈಗ ನಿತ್ಯವಾದ ಪರಿಹಾರ ಮಾನವ ಜಾತಿಗೆ ದೊರಕಿದೆ. ಈ ನಿತ್ಯವಾದ ಪರಿಹಾರದ ಕುರಿತು ಕರ್ತನೆ ಆ ಒಂದು ಹುಡುಗನು, ಆ ಒಂದು ಅಣ್ಣನು ತನ್ನ ತಂಗಿ ಮಾಡಿರುವ ತ್ಯಾಗದ ನಿಮಿತ್ತ ಜೀವನ ಪರ್ಯಂತ ಋಣಿಯಾಗಿದ್ರು ನಾನು ಕಡಿಮೆ ಎಂಬುದಾಗಿ ಹೇಳಿದ್ದಾನೆ. ಆದರೆ ಈ ವಿಶ್ವದಲ್ಲಿರುವಂಥ ಮಾನವ ಜಾತಿಯಾದ ನಾವೆಲ್ಲರೂ ನೀನು ಮಾಡಿರತಕ್ಕಂಥ ಆ ಸಿಲುವೆ ತ್ಯಾಗದ ನಿಮಿತ್ತ ಜೀವಮಾನವೆಲ್ಲವೂ ಸಂತಾನವರೆಗೂ ನಾವು ನಿನಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆ ರಾಜ. ಕರ್ತನೇ, ನಿನ್ನ ರಕ್ಷಣೆ, ನಿನ್ನ ರಕ್ತದಿಂದ ಉಂಟಾಗಿರುವ ರೋಗದಿಂದ ರಕ್ಷಣೆ, ಶಾಪದಿಂದ ರಕ್ಷಣೆ, ವ್ಯಾಧಿಯಿಂದ ರಕ್ಷಣೆ, ಅನಿಷ್ಟದಿಂದ ರಕ್ಷಣೆ, ಅಶಾಂತಿಯಿಂದ ರಕ್ಷಣೆ ಎಲ್ಲರಿಗೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಶುಭವೂ ಕ್ಷೇಮವು, ಸಮೃದ್ಧಿಯೂ ಅಭಿವೃದ್ಧಿಯು, ಆರೋಗ್ಯವೂ ಐಶ್ವರ್ಯವು, ಮಾನ ಸನ್ಮಾನವು, ನಿತ್ಯ ಜೀವವು ಎಲ್ಲರಿಗೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರೇ, ಈ ಒಂದು ಅದ್ಭುತವಾದಂಥ ಸಂದೇಶ ಎಲ್ಲರಿಗೆ ಶೇರ್ ಮಾಡ್ತೀರಿ. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು.